ಎಲ್ಲ ಚಿತ್ರಮಂದಿರದಲ್ಲೂ ತೆರೆ ಕಾಣಲಿದೆ. ಡಿಸೆಂಬರ್ 6ನೇ ತಾರೀಕು ನಮ್ಮ ಧೀರ ಭಗತ್ ರಾಯ್ ಚಿತ್ರ ಎಲ್ಲ ಚಿತ್ರಮಂದಿರಗಳಲ್ಲಿ ತೆರೆ ಕಾಣಲಿದೆ. ಡೈರೆಕ್ಟ್ ಮಿಸ್ ತುಂಬಾ ಲಾಂಗ್ ಆಗ್ಬಿಡುತ್ತೆ, ಆಗಲ್ಲ. ಇಷ್ಟಿಷ್ಟಲ್ಲಿ ಕಾಣ್ತೀರಾ ಸರ್? ನೋಡಿ ಸರ್. ಓಕೆ. ಸೊ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬು ಹೃದಯ ಧನ್ಯವಾದಗಳನ್ನ ತಿಳಿಸ್ತೀನಿ. ಮೊದಲನೇದಾಗಿ ಸೊ ನಮ್ಮ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿ ಇವತ್ತಿಗೆ 10 ಡೇಸ್ ಆಗಿದೆ, 10 to 11 ಡೇಸ್ ಆಗಿದೆ. ಸುಮಾರು 35ರಿಂದ 40 ಲಕ್ಷ ವ್ಯೂಸ್ ಆಗಿದೆ. ಸೊ ಒಂದು 45,000 ಲೈಕ್ಸ್ ಆಗಿದೆ. ಒಂದು 5,000 ಜನ ಕಮೆಂಟ್ಸ್ ಮಾಡಿದ್ದಾರೆ. ಒಂದು ಭಾಳ ದೊಡ್ಡ ಮಟ್ಟಕ್ಕೆ ಇವತ್ತು ಸಿನಿಮಾದ ಟ್ರೈಲರ್ ರೀಚ್ ಆಗಿರೋದಕ್ಕೆ ನಮ್ಮ ಚಿತ್ರರಂಗದ ಮಾಧ್ಯಮ ಮಿತ್ರರು ಮತ್ತು ನಮ್ಮೆಲ್ಲ ಪ್ರೀತಿಯ ಪತ್ರಕರ್ತರಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ಬೇಕು. ಯಾಕೆಂದರೆ ಇವತ್ತು ಈ ಸಿನಿಮಾದ ಟ್ರೈಲರು ಇಷ್ಟು ದೊಡ್ಡ ಮಟ್ಟದಕ್ಕೆ ರೀಚ್ ಆಗೋದಕ್ಕೆ ಮೂಲ ಕಾರಣಕರ್ತರು ನೀವೇ. ಸೊ ನಿಮ್ಮಿಂದ ಇವತ್ತು ಸಿನಿಮಾದ ಟ್ರೈಲರ್ ಭಾಳ ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ. ಹಾಗೆ ನಮ್ಮ ಸ್ಯಾಂಡಲ್ವುಡ್ ಸಲಗ ವಿಜಯ್ ಸರ್ಗೆ ಕೂಡ ನಾವು ನಮ್ಮ ಎಂಟೈರ್ ಚಿತ್ರತಂಡದ ಪರವಾಗಿ ನಾವು ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನು ತಿಳಿಸ್ತೀವಿ. ಯಾಕೆಂದರೆ ಸಿನಿಮಾದ ಟ್ರೈಲರ್ಗೆ ಬಂದು ಭಾಳ ಅದ್ಭುತವಾಗಿ ಒಂದು ಕಾರ್ಯಕ್ರಮವನ್ನು ಬಂದು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿ ಒಂದು ಹೊಸ ತಂಡಕ್ಕೆ ಜೊತೆಯಾಗಿ ನಿಂತು ಇವತ್ತು ಟ್ರೈಲರ್ ಇವತ್ತು ಇಷ್ಟು ದೊಡ್ಡ ಮಟ್ಟಕ್ಕೆ ರೀಚ್ ಆಗಿದೆ ಅಂದರೆ ಅವರ ಒಂದು ಸಹಕಾರ, ಅವರ ಒಂದು ಬೆಂಬಲ ಭಾಳ ಮುಖ್ಯವಾಗಿ ನಮ್ಮ ಸಿನಿಮಾ ತಂಡಕ್ಕೆ ಸಿಕ್ತು. ಹಾಗಾಗಿ ಇವತ್ತು ಟ್ರೈಲರ್ ಇವತ್ತು ಪ್ರತಿಯೊಬ್ಬರ ಮನೆ ಮಾತಾಗಿದೆ. ಇವತ್ತು ಕರ್ನಾಟಕದ ಎಲ್ಲ ಜನತೆಗೂ ಹೋಗಿ ಟ್ರೈಲರ್ ಸೇರಿದೆ. ಸೊ ಅದರದ್ದು ಒಂದು ದೊಡ್ಡ ಪ್ಲಸ್ ಏನಂದರೆ ನಮಗೆ ಬೇರೆ ಬೇರೆ ರಾಜ್ಯದಿಂದನೂ ಕೂಡ ನಮಗೆ ಒಂದಷ್ಟು ಕರೆಗಳು ಕೂಡ ಬರ್ತಿದೆ. ತುಂಬ ಒಂದು ಅದ್ಭುತವಾಗಿ ಮಾಡಿದ್ದೀರಾ. ತೆಲುಗಲ್ಲಾಗಿರ್ಬೋದು, ತಮಿಳ್ನಾಡು ಚೆನ್ನೈಲಾಗಿರ್ಬೋದು, ಮಹಾರಾಷ್ಟ್ರದಲ್ಲೂ ಕೂಡ ಆಗಿರ್ಬೋದು, ತುಂಬ ಚೆನ್ನಾಗಿದೆ. ಈ ಸಿನಿಮಾ ಹಿಂದಿಗೆ ಬರುತ್ತಾ ಅಂತ ಕೇಳ್ತಿದ್ದಾರೆ ತುಂಬ ಜನ. ಹಾಗಾಗಿ ಇವತ್ತು ಒಂದು ಸಿನಿಮಾನ ಮಾಡೋದಕ್ಕೆ ಒಂದು ದೊಡ್ಡ ಒಂದು ಸಾಹಸ. ಅದನ್ನು ನೀಟಾಗಿ ಕಂಪ್ಲೀಟ್ ಮಾಡಿ ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾನ ಮಾಡಿ ಒಂದೊಳ್ಳೆ ಕ್ವಾಲಿಟಿ ಟ್ರೈಲರ್ ಯಾವುದೇ ಒಂದು ಸ್ಟಾರ್ ನಟರ ಸಿನಿಮಾಗೂ ಕಮ್ಮಿ ಇಲ್ಲದೆ ಹೊಸಬ್ರು ಇವತ್ತೊಂದು ದೊಡ್ಡ ಮಟ್ಟಕ್ಕೆ ಇವತ್ತೊಂದು ಟ್ರೈಲರ್ನ ಲಾಂಚ್ ಮಾಡಿ ಅದಕ್ಕೆ ಒಂದು ತುಂಬ ದೊಡ್ಡದ ಬೆಂಬಲ ನಮ್ಮ ಕರ್ನಾಟಕದ ಜನತೆ, ನಮ್ಮ ಕನ್ನಡಿಗರ ಕೊಟ್ಟಿರುವಂಥ ಪ್ರೀತಿ ಭಾಳ, ಆ ಪ್ರೀತಿಗೆ ನಾವೆಲ್ಲ ಎಂಟರ್ ಚಿತ್ರತಂಡ ಭಾಳ ಆಭಾರಿಯಾಗಿದ್ದೇವೆ. ಸೊ ಅದೇ ರೀತಿ ಇವತ್ತು ಏನಂದರೆ ಸಿನಿಮಾ ಒಂದು ಟ್ರೈಲರ್ ರಿಲೀಸ್ ಆದಮೇಲೆ ಅವತ್ತೇ ರಿಲೀಸ್ ಡೇಟ್ ಅನೌನ್ಸ್ ಮಾಡೋಣ ಅಂದ್ಕೊಂಡಿದ್ವಿ. ಸೊ ಅವತ್ತೇನಾಯಿತು, ಸೊ ನಿಮ್ಮ ಜೊತೆ ಟ್ರೈಲರ್ ಲಾಂಚ್ ಆದಮೇಲೆ ನಿಮ್ಮ ಜೊತೆ ಒಂದಷ್ಟು ಮಾತುಕತೆಗಳು ಚರ್ಚೆಗಳು ಮಾಡಬೇಕಾಗಿತ್ತು. ಸೊ ಹಾಗಾಗಿ ಅವತ್ತು ಸಮಯ ಸಾಕಾಗಲಿಲ್ಲ. ಹಾಗಾಗಿ ಇವತ್ತು ನಿಮ್ಮ ಜೊತೆ ಒಂದು ಮಾತುಕತೆ ಮಾಡೋಣ, ಜೊತೆಗೆ ಸಿನಿಮಾದ ರಿಲೀಸ್ ಡೇಟ್ ಕೂಡ ಇವತ್ತೇ ಅನೌನ್ಸ್ ಮಾಡೋಣ ಅಂತೇಳಿ ಇವತ್ತೆಲ್ಲರೂ ನಿಮ್ಮನ್ನೆಲ್ಲರನ್ನೂ ಕರೆದಿದ್ದೀವಿ. ಸೊ ನೀವೆಲ್ಲ ನೋಡಿದ್ರೆ December 6 ಸೊ ನಮ್ಮ ಧೀರ ಭಗತ್ ರಾಯ್ ಸಿನಿಮಾವನ್ನು ತೆರೆಗೆ ತರೋದಕ್ಕೆ ನಮ್ಮ ನಿರ್ಮಾಪಕರು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಇಡೀ ಚಿತ್ರತಂಡ December 6ನೇ ತಾರೀಕು ನಿಮ್ಮೆಲ್ಲರ ಮುಂದೆ ಬರೋದಕ್ಕೆ, ನಮ್ಮೆಲ್ಲ ಕರ್ನಾಟಕದ ಜನತೆ ಮುಂದೆ ಒಂದೊಳ್ಳೆ ಸ್ಟ್ರಾಂಗ್ ಕಂಟೆಂಟ್ ಇಟ್ಕೊಂಡು, ಒಂದೊಳ್ಳೆ ಸ್ಟ್ರಾಂಗ್ ಟೆಕ್ನಿಕಲ್ ಟೀಮ್ ಇಟ್ಕೊಂಡು ಒಂದು ಹೊಸ ತಂಡ ಒಂದು ವಿಭಿನ್ನವಾಗಿ ಪ್ರಯತ್ನ ಮಾಡಿ ಇವತ್ತು ನಿಮ್ಮೆಲ್ಲರ ಮುಂದೆ ಬರೋದಕ್ಕೆ December 6ನೇ ತಾರೀಕು ಒಂದು ದೊಡ್ಡ ಮಟ್ಟದಲ್ಲಿ ನಿಮ್ಮ ಮುಂದೆ ಬರೋದಕ್ಕೆ ನಾವು ಭಾಳ ಉತ್ಸುಕರಾಗಿದ್ದೀವಿ. ಯಾಕೆಂದರೆ ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ. ಒಂದೊಳ್ಳೆ ಸಿನಿಮಾನ ಯಾವತ್ತೂ ಕನ್ನಡಿಗರು, ಯಾವತ್ತೂ ಕನ್ನಡದ ಜನತೆ, ಕರ್ನಾಟಕದ ಜನತೆ ಕೈ ಬಿಟ್ಟಿಲ್ಲ ಅನ್ನೋದು ಒಂದು ತುಂಬ ಸ್ಟ್ರಾಂಗ್ ನಂಬಿಕೆ. ಸೊ ಆ ನಂಬಿಕೆನ ಪ್ರತಿ ಸಿನಿಮಾಗಳಲ್ಲೂ ಒಂದಷ್ಟು ಚೆನ್ನಾಗಿರೋ ಸಿನಿಮಾಗಳಿಗೆ ನೀವು ತೋರಿಸ್ತಿರೋ ಪ್ರೀತಿ, ಆ ಪ್ರೀತಿಗೆ ನಾವು ಖಂಡಿತವಾಗಲೂ ಒಂದೊಳ್ಳೆ ಸಿನಿಮಾ ಮಾಡಿದ್ದೀವಿ. ನಮಗೂ ಅದೇ ಪ್ರೀತಿನ ನೀವು ಕನ್ನಡಿಗರು ಕನ್ನಡದ ಜನತೆ ಕೊಡ್ತೀರ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ December 6ನೇ ತಾರೀಕು ನಿಮ್ಮ ಮುಂದೆ ಬರೋದಕ್ಕೆ ತಯಾರಾಗಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಖಂಡಿತವಾಗ್ಲೂ ಸರ್, ಏನಂದರೆ ಪುಷ್ಪ 2 ಕೂಡ ಅದು ಒಂದು ಸಿನಿಮಾ. ಸೊ ಅದು ಕೂಡ ಅದೊಂದು ತೆಲುಗು ಸಿನಿಮಾ. ನಾವು ಕನ್ನಡ ಸಿನಿಮಾ ಮಾಡಿದ್ದೀವಿ. ಸೊ ಖಂಡಿತವಾಗ್ಲೂ ಆ ಫೈಟ್ ಅನ್ನೋದು ಇದ್ದೇ ಇರುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ನಮಗೂ ಕೂಡ ಇದೆ.
ಬಟ್ ಕನ್ನಡದಲ್ಲಿ ಅವತ್ತು ಕನ್ನಡದಲ್ಲಿ ಯಾವುದೇ ಸಿನಿಮಾಗಳಿಲ್ಲ ಅಂತ ನಮಗೆ ವಿಚಾರ ಗೊತ್ತಾಯಿತು. ಹಾಗಾಗಿ ನಾವು ಕನ್ನಡದಲ್ಲಿ ಒಂದು ಸಿನಿಮಾ ಮಾಡಿದ್ದೀವಿ, ಒಂದೊಳ್ಳೆ ಕಂಟೆಂಟ್ ಕನ್ನಡಿಗರು ಕೈ ಬೀಳಲ್ಲ ಅನ್ನೋ ಒಂದು ನಂಬಿಕೆ ನಮಗೆ ಖಂಡಿತವಾಗ್ಲೂ ಇದೆ. ಇಲ್ಲ ಕಂಟೆಂಟ್ ಬಗ್ಗೆ ಎಲ್ಲ ಓಕೆ. ಈಗ ಪರಭಾಷಾ ಸಿನಿಮಾಗಳು ಎಸ್ಪೆಷಲಿ ಪರಭಾಷಾ ಸೂಪರ್ ಸ್ಟಾರ್ ಸಿನಿಮಾಗಳು ಕರ್ನಾಟಕದಲ್ಲಿ ರಿಲೀಸ್ ಅಂದಾಗ ಸೊ ಬಹುತೇಕ ಮಲ್ಟಿಪ್ಲೆಕ್ಸ್ಗಳು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಅವೇ ಆವರಿಸ್ಕೊಂಡ್ಬಿಡ್ತವೆ. ನಿಮ್ಗೆ ಸ್ಕ್ರೀನ್ ಸ್ಪೇಸ್ ಎಷ್ಟು ಸಿಗುತ್ತೆ ಸರ್? ಈಗ ಫಾರ್ ಎಕ್ಸಾಂಪಲ್ ಅದ್ರ ವಿರುದ್ಧ ಫೈಟ್ ಮಾಡೋದಕ್ಕೆ ಯಾವ ರೀತಿಯಾದಂತ ಒಂದು ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ ಸರ್? ಈಗ ಫಾರ್ ಎಕ್ಸಾಂಪಲ್ ಪುಷ್ಪ ಕರ್ನಾಟಕದಲ್ಲಿ ಸುಮಾರು 500 ರಿಂದ 600 ಥಿಯೇಟರ್ಗಳಿದ್ದಾವೆ. ಸೊ ಪುಷ್ಪ ಟು ಕಂಪ್ಲೀಟಾಗಿ ಅಷ್ಟು ಥಿಯೇಟ್ರಲ್ಲಿ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಅವರು ಯಾವುದ್ರಲ್ಲಿ ಬರ್ತಾ ಇಲ್ಲ. ಆಮೇಲೆ ಅವ್ರದ್ದು ಒಂದಷ್ಟು ಥಿಯೇಟರ್ ಲಿಸ್ಟ್ಗಳಿರುತ್ತೆ. ಸೊ ನಾವು ನಮ್ಮ ಡಿಸ್ಟ್ರಿಬ್ಯೂಟರ್ ಜೊತೆ ಡಿಸ್ಕಸ್ ಮಾಡಿದ್ವಿ. ನಮ್ಮ ಹೇಮಂತ್ ಕುಮಾರ್ ಅಂತ ಲೈಲಾಕ್ ಎಂಟರ್ಟೈನ್ಮೆಂಟು ಅವರು ನಮ್ಮ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ನಾವು ಈ ಡಿಸೆಂಬರ್ 6ನೇ ತಾರೀಕು ಬರಬೇಕು ಅಂದ್ಕೊಂಡಿದ್ದು ಸುಮಾರು ಒಂದೂವರೆ ತಿಂಗಳ ನಮ್ಮ ಡಿಸಿಷನ್ ಇದು. ಸೊ ಇಲ್ಲ ಡಿಸೆಂಬರ್ 6ಕ್ಕೆ ಬರಬೇಕು ಅನ್ನೋದು. ಸೊ ನಮಗೆ ಗೊತ್ತಿತ್ತು, ನಮಗೆ ಪುಷ್ಪ 2 ಗೊತ್ತಿರೋದ್ರಿಂದ ನಮಗೆ ಅದೇ ಪರ್ಟಿಕ್ಯುಲರ್ ಅದೇ ಡೇಟಿಗೆ ಬರೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಪುಷ್ಪ 2 ಬರ್ತಿದೆ, ಹಂಗಾಗಿ ನಾವು ಬರ್ತಿದ್ದೀವಿ ಅಂತ ಅಲ್ಲ. ನಮ್ಮದು ಒಂದಷ್ಟು ಪ್ಲ್ಯಾನ್ ಇದೆ, ನಮ್ಮ ಸಿನಿಮಾನ ಹೀಗೆ ಜನರಿಗೆ ತಲುಪಿಸ್ಬೇಕು ಅನ್ನೋದು. ನಮ್ಮದೊಂದಷ್ಟು ಥಿಯೇಟರ್ ಸೆಟಪ್ನ ನಾವು ಒಂದಷ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗ ಫಾರ್ ಎಕ್ಸಾಂಪಲ್ ಈಗ ಅವರೆಲ್ಲ ಥಿಯೇಟ್ರಲ್ಲಿ ಅವರೇ ಬರಬೇಕು ಅಂತ ಅವರು ಕೂಡ ಬರೋದಕ್ಕಾಗಲ್ಲ. ಹಾಗಾಗಿ ಅವ್ರು ಬರದೇ ಇರೋ ಥಿಯೇಟರ್ಗಳು ನಾವೊಂದಷ್ಟು ಬರೋಣ ಅಂತ. ಮತ್ತು ಬಾಹುಬಲಿ ಅಂತ ದೊಡ್ಡ ಸಿನಿಮಾ ಮುಂದೆ ರಂಗಿತರಂಗ ಅಂತ ಸಿನಿಮಾ ಗೆದ್ದಿರೋ ಉದಾಹರಣೆ ಕರ್ನಾಟಕದಲ್ಲಿದೆ. ಸೊ ಆ ಥರದ್ದು ಒಂದೊಳ್ಳೆ ಕಂಟೆಂಟ್ಗೆ ಖಂಡಿತವಾಗ್ಲೂ ಕನ್ನಡಿಗರು ಕೈ ಹಿಡಿತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಅವ್ರಿಗೆ ತಲುಪಿಸೋದಕ್ಕೆ ನಾವು ಮ್ಯಾಕ್ಸಿಮಮ್ ಒಂದಷ್ಟು ಒಂದು 100 ಚಿತ್ರಮಂದಿರಗಳಲ್ಲಿ ಒಂದಷ್ಟು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಖಂಡಿತವಾಗ್ಲೂ ಅಷ್ಟು ಚಿತ್ರಮಂದಿರಗಳಲ್ಲಿ ನಾವು ನಮ್ಮ ಸಿನಿಮಾನ ಬಿಡುಗಡೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆ ಪುಷ್ಪ 2 ಸಿನಿಮಾದು ಖಂಡಿತವಾಗ್ಲೂ ನಮ್ಮ ಸಿನಿಮಾಗೆ ಏನು ಎಫೆಕ್ಟ್ ಆಗಲ್ಲ ಅಂದ್ಕೊತೀವಿ. ಅದೊಂದು ಸಿನಿಮಾ, ನಮ್ಮದು ಒಂದು ಸಿನಿಮಾ, ಅದು ಅಷ್ಟು ಎಫೆಕ್ಟ್ ಆಗಲ್ಲ ಅಂದ್ಕೊತೀನಿ. ಖಂಡಿತವಾಗ್ಲೂ ಸಿನಿಮಾನ ಚೆನ್ನಾಗಿ ಮಾಡಿದ್ದೀವಿ, ಕನ್ನಡಿಗರು ಗೆಲ್ಲಿಸ್ತಾರೆ ಅನ್ನೋ ಒಂದು ನಂಬಿಕೆ. ಹೌದು ಸರ್. ಸೊ ಅದನ್ನು ನಮ್ಮ ನಿರ್ಮಾಪಕರು ಕೂಡ ಹೇಳ್ತಾರೆ ಸರ್. ನೀವು ಹೇಳಿ ಸರ್. ಓಕೆ, ನಾನೇ ಮಾತಾಡ್ತೀನಿ. ನೀವು ಮಾತಾಡ್ತೀರಾ? ಅದೇ ವಿಜಯ್ ಸರ್ ಹೇಳಿದ್ದಾರೆ. ಅಣ್ಣ ನೀವು ಮಾತಾಡ್ತೀರಾ? ಟ್ರೈಲರ್ ಬಗ್ಗೆ ಇಲ್ಲ, ಸಿನಿಮಾ ಬಗ್ಗೆ? ಹಾಂ ಹೌದು ಹೌದು ಹೌದು. ಅಂದರೆ ಟ್ರೈಲರ್ ರಿಲೀಸ್ ಆದಮೇಲೆ ಡೇಟನ್ನು ಮತ್ತೆ ಅದಕ್ಕೆ ಅವ್ರು ಫಿನಿಶ್ ಮಾಡಿಬಿಡ್ಲಿ ಸರ್. ಹಾಂ, ನಾನು ಫಿನಿಶ್ ಮಾಡಿಬಿಡಲ? ಓಕೆ. ಇಲ್ಲ, ವಿಜಯ್ ಸರ್ ನಮಗೆ ತುಂಬ ಸ್ಟ್ರಾಂಗಾಗಿ ಜೊತೆಗೆ ನಿಂತಿದ್ದಾರೆ. ಸಿನಿಮಾ ಇಲ್ಲ, ನಾನು ಸಿನಿಮಾದ ಕಂಟೆಂಟ್ ನೋಡಿ ಅವ್ರಿಗೆ ಭಾಳ ಇಷ್ಟ ಆಯಿತು. ಹಾಗಾಗಿ ಸಿನಿಮಾ ಟ್ರೈಲರ್ಗೆ ಬಂದರೆ ನಾನು ಹೇಳ್ಬಿಡ್ತೀನಿ ಸರ್, ಬರ್ತೀನಿ ವಿಚಾರಕ್ಕೆ. ಅವ್ರ ಜೊತೆ ಡಿಸ್ಕಸ್ ಮಾಡಿದ್ವಿ ಸರ್, ಡಿಸೆಂಬರ್ 6ಕ್ಕೆ ಬರಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ. ಸುಮಾರು 1 ತಿಂಗಳಿಂದಲೇ ಡಿಸ್ಕಷನ್ ಆಗಿತ್ತು ಡಿಸೆಂಬರ್ 6ಕ್ಕೆ ಬರಬೇಕು ಅನ್ನೋದು ಕೂಡ. ಸೊ ಹಾಗಾಗಿ ಅದನ್ನು ನೀಟಾಗಿ ಅವರು ನಮ್ಮ ಡಿಸ್ಟ್ರಿಬ್ಯೂಟರ್ ಜೊತೆ ಒಂದ್ಸರಿ ಡಿಸ್ಕಸ್ ಮಾಡಿ ನೀಟಾಗಿ ನಮ್ಮದೊಂದು ಕನ್ನಡ ಸಿನಿಮಾ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡ್ಬರ್ತಾರೆ, ಅದಕ್ಕೆ ನೀಟಾಗಿ ಏನು ಥಿಯೇಟ್ರ್ ಸಮಸ್ಯೆ ಆಗದೇ ಇರೋ ರೀತಿ ಸೊ ನೋಡಿಕೊಂಡು ನೀಟಾಗಿ ಪ್ಲ್ಯಾನ್ ಮಾಡ್ಕೊಡಿ ಅಂತ ಡಿಸ್ಟ್ರಿಬ್ಯೂಟರ್ ಕೂಡ ಸಾರ್ ಹೇಳಿದ್ದಾರೆ. ಹಾಗಾಗಿ ಅವ್ರದ್ದು ಕೂಡ ಒಂದು ಸ್ಟ್ರಾಂಗ್ ಬೆಂಬಲ ಇದೆ ಸರ್. ನೀಟಾಗೆಲ್ಲ ಆ ಥಿಯೇಟರ್ ಸೆಟಪ್ ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದೀವಿ. ಇವತ್ತು ಆ್ಯಕ್ಚುಲಿ ಬರಬೇಕಿತ್ತು ಕೂಡ ನಮ್ಮ ಡಿಸ್ಟ್ರಿಬ್ಯೂಟರ್ ಕೂಡ. ಅವ್ರದ್ದು ಪಾಪ ನಾಳೆ ಒಂದು ಸಿನಿಮಾ ರಿಲೀಸ್ ಇದೆ, ಹಾಗಾಗಿ ಇನ್ನೊಂದು ಸಿನಿಮಾ ಇದ್ದಾಗ ನಾವು ತುಂಬ ಅತಿಯಾಗಿ ಕರೆಯೋಕ್ಕಾಗಲ್ಲ ಅಂತ ಹೇಳಿ ಅವ್ರು ಬಂದಿದ್ರೆ ಅವ್ರು ಹೇಳಿರೋರು. ಕಣ್ಣನ್ ಅವರೇ, ಈಗ ಸಿನಿಮಾದ ಟ್ರೈಲರ್ ಗ್ಲಿಮ್ಸ್ ನೋಡಿದಾಗ ನಿಮಗೆ ಜೈ ಭೀಮ್ ಮತ್ತೆ ವಿಸರಣೆ ಸಿನಿಮಾದ ಒಂದು ಶೇಡ್ಸ್ ಕಾಣುತ್ತೆ. ಸೊ ಈ ಸಿನಿಮಾದ ಅಸಲಿ ಕಂಟೆಂಟ್ ಏನಿರ್ಬೋದು ಅಂತ ಸರ್? ಆ್ಯಕ್ಚುಲಿ ಜೈ ಭೀಮು ಮತ್ತು ವಿಚಾರಣೆ ಅದೊಂದು ನೆಲಮೂಲದ ಅದು ಕೂಡ ಆ ಸಿನಿಮಾಗಳು ಕೂಡ ಒಂದು ನೆಲಮೂಲದ ಕತೆ ಕೂಡ, ಅವು ಕೂಡ ಧೀರ ಭಗತ್ ರಾಯ್ ಕೂಡ ಅದೇ ಥರದ ಒಂದು ನೆಲಮೂಲದ ಕತೆ. ಇದು ಕನ್ನಡಿಗರ ಕತೆ. ಸೊ ಏನಂದರೆ ಜೈ ಭೀಮು ಖುಷಿಯಾಗುತ್ತೆ ಆ ಥರದೊಂದು ದೊಡ್ಡ ಸಿನಿಮಾಗೆ ನಮ್ಮ ಸಿನಿಮಾನ ನಮ್ಮ ಟ್ರೈಲರ್ ನೋಡಿ ಆ ಸಿನಿಮಾಗೆ ಕಂಪೇರ್ ಮಾಡ್ತಿರೋದು. ಬಟ್ ಏನಂದರೆ ಆ ಸಿನಿಮಾ ಕೂಡ ಅದೊಂದು ನೆಲಮೂಲದ ಕತೆ, ನಮ್ಮದು ಕೂಡ ಒಂದು ನೆಲಮೂಲದ ಕತೆ. ಸೊ ಈ ಕತೆ ಕನ್ನಡಿಗರಿಗೆ ತುಂಬ ಸ್ಟ್ರಾಂಗಾಗಿ ಕನೆಕ್ಟ್ ಆಗುತ್ತೆ ಅಂದ್ಕೊಂಡಿದ್ವಿ. ಫಾರ್ ಎಕ್ಸಾಂಪಲ್ ಇವತ್ತೇನು ನಾವು ಭೂ ಸುಧಾರಣೆ ಕಾಯ್ದೆ ಬಗ್ಗೆ ನಾವೇನು ಸಿನಿಮಾದಲ್ಲಿ ತೋರಿಸಿದ್ದೀವಿ, ಒಂದು ಡೈಲಾಗಲ್ಲಿ ಸಿನಿಮಾದ ಹೀರೋ ಹೇಳ್ತಾರೆ. ಸೊ ಹಾಗೆ ಭೂಮಿ ಅನ್ನೋದು ಇವತ್ತು ಅದೆಲ್ಲರಿಗೂ ಸಿಗಬೇಕಾಗಿರೋಂಥ ವಿಚಾರ. ಸೊ ಆ ಭೂಮಿ ಹಿಂದೆ ಒಂದಷ್ಟು ರಾಜಕೀಯ ಷಡ್ಯಂತ್ರಗಳಿರುತ್ತೆ. ಎಸ್ಪೆಷಲಿ ಆ ಭೂ ಸುಧಾರಣೆ ಕಾಯ್ದೆ ಬಂದಾಗ ಒಂದಷ್ಟು ಜನಕ್ಕೆ ಭೂಮಿ ಸಿಕ್ತು, ಒಂದಷ್ಟು ಜನಕ್ಕೆ ಸಿಗಲಿಲ್ಲ. ಸೊ ಪರ್ಟಿಕ್ಯುಲರಾಗಿ ಆ ಒಂದು ಊರಲ್ಲಿ ಆ ಭೂ ಸುಧಾರಣೆ ಕಾಯ್ದೆ ಅಡಿಯಲ್ಲಿ ಒಂದೆಷ್ಟೋ ಭೂಮಿಗಳು, ಎಷ್ಟೋ ಎಕರೆ ಭೂಮಿ ಸಿಗುತ್ತೆ ಅಲ್ಲಿನ ರೈತರಿಗೆ. ಅದನ್ನು ಲೀಗಲಾಗಿ ಪಡ್ಕೊಳ್ಳೋದಕ್ಕೆ ಅವ್ರು ಏನೆಲ್ಲ ಹೋರಾಟಗಳಾಗ್ತವೆ ಅನ್ನೋದು ಆ್ಯಕ್ಚುಲಿ ಸಿನಿಮಾದ ಕತೆ. ಸೊ ಹಾಗಾಗಿ
ಖಂಡಿತ. ಕಾಟೇರ ಕನ್ನಡ ಚಿತ್ರರಂಗದ ಒಂದು ಅತ್ಯದ್ಭುತವಾದಂಥ ಸಿನಿಮಾ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಅದು ಕನ್ನಡಿಗರು ಅದನ್ನು ಸಿನಿಮಾನ ಒಪ್ಕೊಂಡು ಒಂದು ಸೂಪರ್ ಸಕ್ಸಸ್ ಆಗಿದೆ ಸಿನಿಮಾ. ನಾನು ಹೇಳ್ದಾಗಲೇ ಜೈ ಭೀಮ್ ಸಿನಿಮಾನೂ ಒಂದು ನೆಲಮೂಲದ ಕತೆ, ಕಾಟೇರ ಅಪ್ಪಟ ನಮ್ಮ ನೆಲಮೂಲದ ಕತೆ. ಅಂದರೆ ಇಲ್ಲಿರುವಂಥ ಒಂದಷ್ಟು ಸಮಸ್ಯೆಗಳನ್ನ ಹೇಳಿದಂಥ ಕತೆ. ಕಾಟೇರದಲ್ಲೂ ಕೂಡ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಹೇಳಿ ಒಂದು ವಿಷಯನ ಅವರು ತಂದು ಮುಂದೆ ಇಟ್ಬಿಟ್ಟು ಹೋದರು. ಅದರಲ್ಲಿ ಒಂದಷ್ಟು ಕನ್ಫ್ಯೂಷನ್ಗಳು ಕ್ರಿಯೇಟ್ ಆಗಿದೆ. ಸೊ ಆ ಕನ್ಫ್ಯೂಷನ್ಗಳಿಗೆ ಖಂಡಿತವಾಗ್ಲೂ ಧೀರ ಭಗತ್ರ ಉತ್ತರ ಆಗಿರುತ್ತೆ ಅಂತ ನಾನು ಅನ್ಕೊತೀನಿ. ಯಾಕೆಂದರೆ ನಾವು ಕಂಪ್ಲೀಟ್ ಸಿನಿಮಾ ಆ ಭೂ ಸುಧಾರಣೆ ಕಾಯ್ದೆ ಮೇಲೆ ನಾವು ಟ್ರಾವೆಲ್ ಮಾಡಿರೋದ್ರಿಂದ ಇನ್ನೂ ಬ್ರೀಫಾಗಿ ಜನಗಳಿಗೆ ತುಂಬ ಸ್ಟ್ರಾಂಗಾಗಿ ಈ ಸಿನಿಮಾ ಅರ್ಥ ಮಾಡಿಸುತ್ತೆ. ಆ ಕಾಯ್ದೆ ಅಂದರೆ, ಆ ಕಾಯ್ದೆ ಏನಕ್ಕೆ ಬಂತು, ಆ ಕಾಯ್ದೆಯಿಂದ ಯಾರ್ಯಾರಿಗೆ ಭೂಮಿ ಸಿಕ್ತು, ಸೊ ಎಂಥ ಒಂದು ಅದ್ಭುತವಾದ ಕಾಯ್ದೆಯಿಂದ ಅದರಿಂದ ಜನರಿಗೆ ಆಗಿದ್ದ ಲಾಭ ಏನನ್ನು ಅಷ್ಟೇ. ಈ ರೀತಿ ಒಂದಷ್ಟು ವಿಚಾರಗಳು ನಮ್ಮ ಸಿನಿಮಾ ಮುಖಾಂತರ ನಾವು ತುಂಬ ಸ್ಟ್ರಾಂಗ್ ಆಗಿ ಹೇಳ್ತೀವಿ. ಆ್ಯಕ್ಚುಲಿ ಇದರಲ್ಲಿ ಒಂದು ತುಂಬ ಸ್ಟ್ರಾಂಗ್ ಚೇಂಜ್ ಏನಂದರೆ, ತನ್ನ ಭೂಮಿನ ಪಡ್ಕೊಳ್ಳೋದಕ್ಕೆ ಈ ಸಿನಿಮಾದಲ್ಲಿ ಆ ಜನ ಒಂದು ನ್ಯಾಯಾಲಯದ ಮುಖಾಂತರ ಹೋಗ್ತಾರೆ, ನ್ಯಾಯಾಲಯದ ಮೊರೆ ಹೋಗ್ತಾರೆ. ಒಂದು ಲೀಗಲ್ಲಾಗಿ ಆ ಭೂಮಿನ ಪಡ್ಕೊಳ್ಳೋದು, ಆ ಒಂದು ಲೀಗಲ್ ಪ್ರೊಸೆಸ್ ಇದೆಯಲ್ಲ, ಆ ಪ್ರೊಸೆಸ್ಸು ನಿಮ್ಮನ್ನೆಲ್ಲರನ್ನೂ ಹಂಗೆ ಹಿಡಿದಿಟ್ಕೊಂಡು ಕೂರಿಸುತ್ತೆ. ಯಾಕೆಂದರೆ ಕೋರ್ಟ್ ಡ್ರಾಮಾ ಈ ಸಿನಿಮಾದಲ್ಲಿ ತುಂಬ ಮುಖ್ಯವಾದಂಥ ಪಾತ್ರ ವಹಿಸುತ್ತೆ. ಸಿನಿಮಾದಲ್ಲಿ ಆ ಸ್ಕ್ರೀನ್ ಪ್ಲೇ ನಿಮ್ಮನ್ನು ತುಂಬ ಕಾಡುತ್ತೆ. ಅಷ್ಟು ಅದ್ಭುತವಾಗಿ ಕೋರ್ಟ್ ಡ್ರಾಮಾ ಸಿನಿಮಾದಲ್ಲಿ ಬಂದಿದೆ. ಸೊ ಮೇ ಬಿ ಆ ಒಂದು ಹೋರಾಟ, ಒಂದು ತೊಡಕನ್ನ ಖಂಡಿತವಾಗ್ಲೂ ಕನ್ನಡಿಗರೆಲ್ಲ ನೋಡಲೇಬೇಕು. ಇದು ಯಾರೋ ಒಬ್ರಿಗೆ ಮಾಡಿರೋಂಥ ಸಿನಿಮಾ ಅಲ್ಲ, ಇದು ಎಲ್ಲರೂ ನೋಡೋವಂಥ ಸಿನಿಮಾ. ಯಾಕೆಂದರೆ ಎಲ್ಲರಿಗೂ ಕೂಡ ಈ ಭೂಮಿ ಅನ್ನೋದು ಎಲ್ಲರಿಗೂ ಸಿಗಬೇಕಾಗಿರುವಂಥ ಒಂದು ತುಂಬ ಸ್ಟ್ರಾಂಗ್ ವಿಷಯ. ಸೊ ಹಾಗಾಗಿ ಈ ಒಂದು ಸಿನಿಮಾನ ಎಲ್ಲರೂ ನೋಡೋದ್ರಿಂದ ತುಂಬ ಸ್ಟ್ರಾಂಗಾಗಿ ಎಲ್ಲರಿಗೂ ಆ ವಿಷಯ ಕನೆಕ್ಟ್ ಆಗುತ್ತೆ ಅನ್ನೋದು ಒಂದು ತುಂಬ ನಂಬಿಕೆ. ಹಾಗಾಗಿ ಅನ್ಕೊಬೋದು, ತುಂಬ ಜನ ಕೇಳ್ತೇನೆ ಇದನ್ನು ಕಾಟೇರದ ಮುಂದುವರೆದ ಭಾಗನ ಅಂತ. ಖಂಡಿತವಾಗ್ಲೂ ಅಫಿಷಿಯಲಿ ನಾವು ಹೇಳೋದಕ್ಕಾಗಲ್ಲ. ನೀವು ಸಿನಿಮಾ ನೋಡಿ ಅದರಲ್ಲಿ ಏನೋ ಒಂದು ವಿಷಯನ ಹೇಳಿದರೆ ಅದು ಕೂಡ ನಮ್ಮ ನೆಲಮೂಲದ ಕತೆ. ನಾವು ನಮ್ಮಲ್ಲಿ ಇನ್ನೊಂದು ಏನೋ ಒಂದು ಸ್ಟ್ರಾಂಗಾಗಿ ವಿಷಯ ಹೇಳಿದ್ದೀವಿ, ಇದು ಕೂಡ ನಿಮ್ಮ ನೆಲದ ಕತೆ, ನಮ್ಮ ನೆಲದ ಕತೆ. ಇನ್ನೂ ಸ್ಟ್ರಾಂಗಾಗಿ ಅದರಲ್ಲಿ ಏನೋ ಒಂದು ಹೇಳಿದ್ವಿ, ಈ ಸಿನಿಮಾದಲ್ಲಿ ಏನೋ ಒಂದು ಸ್ಟ್ರಾಂಗಾಗಿ ಜನಗಳಿಗೆ ಹೇಳಿದ್ವಿ. ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಹಾಂ ಸರ್, ಇದು ನನ್ನ ಮೊದಲನೇ ಸಿನಿಮಾ. ನಾನು ಲಾಸ್ಟ್ ಟೈಮ್ ಒಂದು ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದೆ. ಅಂದರೆ ಈ ಕತೆ ನನ್ನ ಊರಲ್ಲಿ ನಡೆದಿತ್ತು. ಅಂದರೆ ನಮ್ಮ ಊರಲ್ಲಿ ಸುಮಾರು 74-75 ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಆದಾಗ ಭೂ ಸುಧಾರಣೆ ಕಾಯ್ದೆಯಲ್ಲಿ ಒಂದಷ್ಟು ಭೂಮಿ ಸಿಗುತ್ತೆ. ಸೊ ಅದನ್ನು ಸಿಕ್ಕಂಥ ಭೂಮಿನ ನಾವು ನಿಜವಾಗ್ಲೂ ನಾವು ಪಡ್ಕೊಳ್ಳೋದಕ್ಕೆ ಏನೆಲ್ಲ ಹೋರಾಟಗಳು ಮಾಡಿದ್ವಿ ಅನ್ನೋದು ಒಂದು ಅದನ್ನು ಕಣ್ಣಾರೆ ನೋಡಿದ್ವಿ ನಾವು. ಅದು ಈಗಲೂ ಕೂಡ ಒಂದಷ್ಟು ಹೋರಾಟಗಳು ನಡೀತಿದೆ. ಸೊ ಅದೊಂದು ಮೇಯ್ನ್ ಪ್ಲಾಟ್. ಇಲ್ಲ, ಈ ಕಥೆನ ಖಂಡಿತವಾಗ್ಲೂ ಹೇಳಬೇಕು. ಅಂದರೆ ಇದು ನನ್ನೂರಲ್ಲಿ ಮಾತ್ರ ಆಗಿದೆ ಅಂತ ನಾನು ಸುಮ್ಮನಾಗಲಿಲ್ಲ. ಏನು ಮಾಡಿದ್ವಿ, ಒಂದಷ್ಟು ಊರುಗಳಲ್ಲಿ ಸುಮಾರು 1.5-2 ವರ್ಷ ಸುಮಾರು 80-100 ಹಳ್ಳಿಗಳಿಗೆ ಹೋಗಿ ವಿಸಿಟ್ ಮಾಡಿದ್ವಿ. ಪರ್ಟಿಕ್ಯುಲರ್ ಎಲ್ಲಿ ಇದು ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಆಗಿದೆ, ಅವರೆಲ್ಲ ಏನೇನೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡಿದ್ದಾರೆ ಅಂತ. ಸೊ ಆಗ ಒಂದು ಉಟ್ಕೊಂಡಂಥ ಕತೆ ಇದು. ತುಂಬ ಸ್ಟ್ರಾಂಗ್ ಆಗಿಲ್ಲ, ಈ ವಿಷಯನ ಹೇಳಲೇಬೇಕು. ಯಾಕೆಂದರೆ ಇದೊಂದು ಹಾರ್ಟ್ ಕಂಟೆಂಟ್. ಇದನ್ನು ಜನರಿಗೆ ತುಂಬ ಸ್ಟ್ರಾಂಗಾಗಿ ತಲುಪಿಸ್ಬೇಕು ಅಂದರೆ ಇದೊಂದು ಕಮರ್ಷಿಯಲೈಸ್ ಮಾಡಬೇಕು ಅಂತ ಒಂದಷ್ಟು. ಸರ್, ನಂದು ಇಲ್ಲ, ನೆಲಮಂಗಲದ ಹತ್ರ ನನ್ನ ಊರು ಗುಂಡೇನಹಳ್ಳಿ ಅಂತ ಒಂದು ಊರು. ಸೊ ಇದೊಂದು ನನ್ನೂರಲ್ಲಿ ನಡೆದಿರೋಂಥ ಒಂದು ರಿಯಲ್ ಕತೆ. ಸೊ ಅದಕ್ಕೆ ಸಿನಿಮಾ ಟಚ್ ಕೊಟ್ಟು ಕಮರ್ಷಿಯಲ್ ಆಗಿ ನಿಮಗೆ ಎಲ್ಲೂ ಬೋರ್ ಆಗದೇ ರೀತಿ ಒಂದು ಸ್ಟ್ರಾಂಗ್ ಆಗಿ ಹೇಳಿದೆ. ಒಂದಷ್ಟು ನಡೀತಾನೆ ಇದೆ, ಒಂದಷ್ಟು ಸಾರ್ಟ್ ಔಟ್ ಆಗಿದೆ. ಆ ಸಾರ್ಟ್ ಔಟ್ ಆಗಿರೋ ಒಂದು ಕತೆನ ಇದರಲ್ಲಿ ಹೇಳಿದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಈಗ ಅದು ನಡೀತಾ ಇದೆ. ಹೌದು ಸರ್. ಸೊ ಅಂದರೆ ಸಿನಿಮಾದಲ್ಲಿ ಲವ್ ಇದೆ, ಆಮೇಲೆ ಆ ಒಂದು ಕೇರ್ ಇದೆ, ಮತ್ತು ಆ ರೊಮ್ಯಾನ್ಸ್ ಇದೆ ಖಂಡಿತವಾಗ್ಲೂ. ಅಂದರೆ ಒಂದು ಸಾಂಗ್ ಕೂಡ ರಿಲೀಸ್ ಮಾಡಿದ್ದೀವಿ, ಏನು ಕರ್ಮ ಅಂತ. ಸೊ ಆ ಸಾಂಗ್ ಕೂಡ ನಮಗೆ ತುಂಬ ಜನ ವಿಜಯ್ ಪ್ರಕಾಶ್ ಸರ್ ಆಡಿದ್ದಾರೆ. ಸೊ ಸಿನಿಮಾ ಇದೊಂದು ಕಂಟೆಂಟ್ ಸಿನಿಮಾ ಅಂದಿದ ತಕ್ಷಣ ಇದರಲ್ಲಿ ಲವ್ನ ಏನೋ ಅನಾವಶ್ಯಕವಾಗಿ ತಂದು ತುರ್ಕಿದ್ದೀವಿ ಅಂತಲ್ಲ, ಅದು ಸಿನಿಮಾದ ಕತೆ ಜೊತೆಗೆ ಅದು ಹಂಗೆ ಟ್ರಾವೆಲ್ ಆಗುತ್ತೆ. ಮತ್ತು ಸಿನಿಮಾದಲ್ಲಿ 4-5 ಸಾಹಸ ದೃಶ್ಯಗಳಿದ್ದಾವೆ. ಅಂದರೆ 5 ಫುಲ್ಲಿ ಪ್ಯಾಕ್ಡ್ ಆ್ಯಕ್ಷನ್ ಸೀಕ್ವೆನ್ಸಸ್ಗಳಿದೆ. ಆ ಒಂದೊಂದು ಆ್ಯಕ್ಷನ್ ಸೀಕ್ವೆನ್ಸ್ಗಳಿಗೂ ಹಿಂದೇನೋ ಒಂದು ಸ್ಟ್ರಾಂಗ್ ಕತೆ ಇರುತ್ತೆ, ಒಂದು ಸ್ಟ್ರಾಂಗ್ ಮೋಟಿವ್ ಇರುತ್ತೆ. ಸುಮ್ಮನೆ ಏನೋ ಫೈಟು, ಹೀರೋ ಇಂಟ್ರೊಡಕ್ಷನ್ ಫೈಟ್ ಈ ರೀತಿ ಜಾನರ್ ಇರೋಂಥ ಸಿನಿಮಾ ಅಲ್ಲ. ಖಂಡಿತವಾಗ್ಲೂ ಒಂದೊಂದು ಆ್ಯಕ್ಷನ್ ದೃಶ್ಯಗಳಿಗೂ ಒಂದು ಸ್ಟ್ರಾಂಗ್ ಮೋಟಿವ್ ಇರುತ್ತೆ. ಅದು ಸಿನಿಮಾ ನೋಡ್ಬೇಕಾದ್ರೆ ನಿಮ್ಗೆ ವಾವ್ ಅಂತ ಫೀಲ್ ಅನಿಸುತ್ತೆ ಆಡಿಯನ್ಸಿಗೆ. ಇಲ್ಲ, ಆ ಟೈಮಲ್ಲಿ ಆ ಫೈಟ್ ಬೇಕಿತ್ತು, ಆ ಟೈಮಲ್ಲಿ ಒಂದು ಸ್ಟ್ರಾಂಗ್ ಕಮ್ಬ್ಯಾಕ್ ಬೇಕು ಹೀರೋ ಕಡೆಯಿಂದ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ಆ ಟೈಮಲ್ಲಿ ಒಂದಷ್ಟು ಆ್ಯಕ್ಷನ್ ಎಪಿಸೋಡ್ಗಳು ಬೇಕಿತ್ತು. ಹಾಗಾಗಿ ಸ್ಕ್ರಿಪ್ಟನ್ನು ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ವಿ. ಹೋರಾಟನೇ ಒಂದು ದೊಡ್ಡ ಕಮರ್ಷಿಯಲ್. ಹೌದು ಸರ್, ಹೋರಾಟನೇ ಒಂದು ದೊಡ್ಡ ಕಮರ್ಷಿಯಲ್ ಎಲಿಮೆಂಟ್ ಸಿನಿಮಾದಲ್ಲಿ.
ಪೂರ್ಣ ಸರ್ ಸಾಕಷ್ಟು ಸಕ್ಸಸ್ಫುಲ್ ಸಿನಿಮಾಗಳಿಗೆ ಕೆಲಸ ಮಾಡಿದೀರಾ. ಬಟ್ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನೀವು ಕಮರ್ಸ್ ಈ ಸಿನಿಮಾಗೆ, ನೀವು ಬಿಟ್ಟ ಸೀರಿಯಲ್. ಸೊ ಇವ್ರಗಳ ಜೊತೆ ಇದರದೊಂದು ಕಂಟೆಂಟ್ ಬೇಸ್ಡ್ ಸಿನಿಮಾ ಮಾಡಿದ್ದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಆಸ್ ಅ ಟೆಕ್ನಿಷಿಯನ್, ಮತ್ತೆ ಔಟ್ಪುಟ್ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು? ಸೊ ಮುಖ್ಯವಾಗಿ ಅದನ್ನೇ ಕಂಟಿನ್ಯೂ ಮಾಡ್ತೀನಿ. ಕೇಳಿಸುತ್ತಲ್ವಾ ಇಲ್ಲಿ ಕೇಳುತ್ತೆ ಸೊ ಸೊ ಎಲ್ಲರಿಗೂ ನಮಸ್ಕಾರ. ತುಂಬ ಜನ ನೋಡಿ ಖುಷಿ ಆಯಿತು. ತುಂಬ ದಿನ ಆದಮೇಲೆ ತುಂಬ ಮೀಡಿಯಾಗಳು ಬಂದಿದೆ. ಸೊ ಮತ್ತು ತುಂಬ ಕಾಮಾಗಿ ಕೂತ್ಕೊಂಡು ಕ್ವಶನ್ ಆ್ಯಂಡ್ ಆನ್ಸರ್ ನಡೀತಾ ಇರೋದೇ ಭಾರಿ ಖುಷಿಯಾದ ವಿಚಾರ. ಸೊ ಮುಖ್ಯವಾಗಿ ಅಂದರೆ ಸುಮಾರು ಫಿಲಮ್ಗಳು ಮಾಡ್ತಾ ಇರ್ತೀವಿ. ಸುಮಾರು ಫಿಲಮ್ಗಳಲ್ಲಿ ಕೆಲವು ಕತೆ ಬರ್ಕೊಂಡಿರ್ತಾರೆ, ಮತ್ತು ಕೆಲವು ಕತೆ ಇನ್ಸ್ಪೈರ್ ಆಗಿರುತ್ತೆ, ಏನೇನೋ ವಿಷಯಗಳಿಗೋಸ್ಕರ ಫಿಲಮ್ ಮಾಡ್ತಾ ಇರ್ತೀವಿ. ಬಟ್ ಈ ಮೂವಿನಲ್ಲಿ ನನಗೆ ತುಂಬ ದಿನದಿಂದನೂ 1-2 ವರ್ಷದಿಂದನೂ ಜೊತೇಲಿ ನಾನು ಟ್ರಾವೆಲ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ತುಂಬ ಹತ್ತಿರದಿಂದ ಟ್ರಾವೆಲ್ ಮಾಡ್ತಿದ್ದೀನಿ. ತುಂಬ ಜನಕ್ಕೂ ಒಬ್ಬೊಬ್ರಿಗೂ ಈಗ ನಮಗೇನೋ ಇದ್ರೆ ನಂದೊಂದು ಕತೆ ಹೇಳ್ಕೋಬೇಕು ಅನಿಸುತ್ತೆ ಪಕ್ಕದಲ್ಲಿರೋನ್ಗೋ ಅಥವಾ 4 ಜನಕ್ಕೋ. ಇದು ನಮ್ಮ ಡೈರೆಕ್ಟರ್ ಕರ್ಣನ್ ಅವರು ನೋಡಿದ ಅನುಭವಿಸಿದ ಅನುಭವಗಳ ಒಂದಷ್ಟು ಹೇಳಲೇಬೇಕು. ಇದನ್ನು ನಾನು 4 ಜನಕ್ಕಲ್ಲ 1000 ಜನಕ್ಕೆ ಹೇಳಬೇಕು, ಇಡೀ ಕರ್ನಾಟಕಕ್ಕೆ ಹೇಳಬೇಕು ಅಥವಾ ಇಡೀ ಪ್ರಪಂಚಕ್ಕೆ ಒಂದು ಹೇಳಬೇಕು ನಾನು ಈ ಸ್ಟೋರಿನ ಅನ್ನೋ ಒಂದು ಸಂಕಲ್ಪ ಮತ್ತು ಆ ಒಂದು ಕಿಚ್ಚಿಟ್ಕೊಂಡು ಹೇಳಿರೋ ಕತೆ ಇದು. ಹಾಗಾಗಿ ಅವರು ಹೇಳ್ತಿರೋ ಕತೆಗೆ ನಾವು ಒಂದು ಜೊತೆ ನಿಂತ್ಕೊಳ್ಳೇಬೇಕು ಅಂತ ನನಗೆ ಅನಿಸಿದ್ದು. ಆ ಥರ ಕತೆಗಳು ಸಿಗೋದು ಕೆಲವು, ಇದು ಆ ಥರದೊಂದು ಕತೆ. ಹಾಗಾಗಿ ನನಗೆ ಮುಖ್ಯ ಅನಿಸುತ್ತೆ ಇದು. ಮತ್ತು ಅವಾಗಿಂದನೂ ಆ ಎನರ್ಜಿನ ಎಲ್ಲೂ ಬಿಡದೆ 2 ವರ್ಷದಿಂದನೂ ಪ್ರತಿ ಹಂತದಲ್ಲೂ ಬೆಳೀತಾನೆ ಇದೆ ಫಿಲಮು. ಸಣ್ಣದಾಗಿ ಶುರುವಾಗಿ ಒಂದೊಂದು ಹಂತದಲ್ಲೂ ಅದು ರೆಡಿಯಾಗಿ ಪೋಸ್ಟ್ ಪ್ರೊಡಕ್ಷನ್ ಆಗಿ DTS ಆಗಿ ಪ್ರತಿಯೊಂದು ಹಂತದಲ್ಲೂ ಕಾನ್ಫಿಡೆನ್ಸ್ ನಮಗೆ ಜಾಸ್ತಿ ಆಯ್ತಾ ಬಂತು. ಹಾಗಾಗಿ ನೀವೇ ನೋಡ್ತಿರ್ಬೋದು, ನಾವು ಸಣ್ಣದಾಗಿ ಶುರು ಮಾಡಿದೋ ಒಂದು ಪ್ರೆಸ್ ಮೀಟು, ಹಿಂಗೆ ಟ್ರೈಲರ್ ಲಾಂಚು, ದುನಿಯಾ ವಿಜಯ್ ಸರ್ ಜೊತೆಗೆ ಸೇರಿಕೊಂಡ್ರು. ಅದು ಕಂಟೆಂಟ್ ನೋಡಿದವರೆಲ್ಲನೂ ಈಗ ನೀವು ಇಷ್ಟು ಜನ ಕೂತ್ಕೊಂಡು ಈ ಫಿಲಮಲ್ಲಿ ಟ್ರೈಲರ್ ನೋಡಾದ್ಮೇಲೆ ನಿಮಗೂ ಒಂದು ಕಂಟೆಂಟ್ ಇದೆ ಅಂತ ಅನಿಸಿದೆ. ಹಾಗಾಗಿ ಈ ಥರ ಜೊತೆಗೆ ಎಲ್ಲರೂ ಸೇರ್ಕೋತಾ ಇದ್ದಾರೆ. ಅದೇ ಉದ್ದೇಶದಲ್ಲೂ ನಾನು ಜೊತೆಗೆ ಸೇರಿಕೊಂಡು ತುಂಬ ಪರ್ಸ್ನಲ್ ಆಗು ನನಗೂ ಈ ಕತೆನ ಎಲ್ಲರಿಗೂ ನಾನು ಹೇಳಬೇಕು ಅನ್ನೋ ಥರದೊಂದು ಫೀಲ್ನಲ್ಲೇ ಈ ಸಿನಿಮಾ ಮಾಡ್ತಾ ಇದ್ದೀನಿ. ಇನ್ನೇನೋ ಒಂದು ಕೇಳಿದ್ರಲ್ಲ, ಔಟ್ಪುಟ್ ಅದನ್ನೇ ಏನಂತಂದರೆ ಎಸ್ಪೆಷಲಿ ಒಂದು ಕಂಟೆಂಟು, ಇನ್ನೊಂದೇನಂತಂದರೆ ಸಿನಿಮಾ ಮಾಡ್ತಾ ಪ್ರತಿ ಹಂತದಲ್ಲೂ ಹೊಸ ಡೈರೆಕ್ಟ್ರು ಫಸ್ಟ್ ಫಿಲಮ್ ಆದರೂ ಪ್ರತಿಯೊಬ್ಬರ ಬೇರೆ ಎಲ್ಲ ಎಡಿಟರ್ ನಮ್ಮ ವಿಶ್ವಾಸ್ ಸರ್ ಇದ್ದಾರೆ, ನಾನಿದ್ದೀನಿ, ಮತ್ತು ನಮ್ಮ ಸೌಂಡ್ ಡಿಸೈನರ್ ಮಾಡಿದ್ದು ನಮ್ಮ ಕಾಟೇರ ಫಿಲಮ್ಗೆ ಮಾಡಿದ್ದ ಸೌಂಡ್ ಡಿಸೈನರ್ ಪ್ರದೀಪ್ ಅಂತ. ಪ್ರತಿ ಹಂತದಲ್ಲೂ ಇಲ್ಲ ಇದು ಹಿಂಗೆ ಮಾಡೋಣ ಹಿಂಗೆ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ಆ ಇನ್ಪುಟ್ ತೊಗೊಂಡು ಪ್ರೊಡ್ಯೂಸರ್ ಹತ್ರ ಡಿಸ್ಕಸ್ ಮಾಡಿ, ಇಲ್ಲ ಸರ್ ಇಷ್ಟು ಚೆನ್ನಾಗಿ ಮಾಡಿದ್ರೆ ಇದು ಚೆನ್ನಾಗಾಗುತ್ತೆ ಅಂತ ಡಿಸ್ಕಸ್ ಮಾಡಿ ಪ್ರತಿಯೊಂದು ಹಂತದಲ್ಲೂ ಅದಕ್ಕೆ ಏನು ಬೇಕು, ಕಂಟೆಂಟ್ಗೆ ಏನು ಬೇಕೋ ಅದನ್ನು ಎಲ್ಲೂ ಕಾಂಪ್ರಮೈಸ್ ಆಗದೆ ಮಾಡೋದಕ್ಕೆ ಅವರು ಎಲ್ಲ ಶ್ರಮ ವಹಿಸಿದ್ದಾರೆ. ಸೊ ಹಾಗಾಗಿ ಒಂದು ಪ್ರೊಡಕ್ಷನ್ ಕ್ವಾಲಿಟಿ ವೈಸು ಅದು ಅಷ್ಟೇ ನೀಟಾಗಿ ನಾವು ತರೋದಕ್ಕೆ ಒಂದು ಟ್ರೈ ಮಾಡಿದ್ವಿ. ಟ್ರೈಲರ್ ನೀವು ಈಗಾಗಲೇ ನೋಡಿದ್ದೀರಾ. ಇಡೀ ಸಿನಿಮಾನೂ ಅಷ್ಟೇ, ಸಿನಿಮಾಗೆ ಮ್ಯೂಸಿಕ್ ಇರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು, ಸಾಂಗ್ಗಳು 2-3 ಸಾಂಗ್ ಬರುತ್ತೆ. ಒಂದು ಹೋರಾಟದ ಹಾಡೇ ಇದೆ. ಇವತ್ತು ವಿಜಯ್ ಸರ್ ಕೇಳಿ ತುಂಬ ಖುಷಿಪಟ್ಟರು ಅದನ್ನು ಒಂದು ಇದು ಮಾಡ್ತಾಯಿದ್ದೀವಿ, ಅದೊಂದು ಪ್ರಮೋಷನಲ್ ವಿಡಿಯೋ ಎಲ್ಲ ಮಾಡ್ತಾಯಿದ್ದೀವಿ. ಹೀಗೆ ಅಂದರೆ ಖುಷಿ ಇದೆ ಪರ್ಸ್ನಲಿ ಈ ಫಿಲಮ್ ಜೊತೆ ವರ್ಕ್ ಮಾಡಬೇಕು ಮತ್ತು ಇನ್ನೂ ಚೆನ್ನಾಗಿ ಇದನ್ನು ರೀಚ್ ಮಾಡಿಸ್ಬೇಕು ಅಂತ. ಸಿನಿಮಾ ಕಾಲಘಟ್ಟ ನೋಡಿದಾಗ ರೆಟ್ರೋ ಅಂತ ಈಸಿ ಗೊತ್ತಾಗುತ್ತೆ. ಮ್ಯೂಸಿಕ್ ರೆಟ್ರೋ ಟ್ರೈ ಮಾಡಿದ್ದೀರಾ ಅಥವಾ ರೆಗ್ಯುಲರ್ ಆಗಿರುತ್ತೆ? ಆ ಥರ ರೆಟ್ರೋ ಅಂತ ಏನು ಟ್ರೈ ಮಾಡಿಲ್ಲ. ಯಾಕೆಂತಂದರೆ ಇಲ್ಲಿ ನಾವು ರೆಟ್ರೋ ಫಿಲಮ್ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಆ ಸಿನಿಮಾ ಎಷ್ಟು ಅಗ್ರೆಸಿವ್ ಆಗಿ ಹೇಳಬೇಕು ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ ಸಿನಿಮಾಗೆ ಅಫ್ಕೋರ್ಸ್ ಒಂದು ಕಂಟೆಂಟ್ ಫಿಲಮ್ ಆದರೂ ಕಮರ್ಷಿಯಲ್ ಆಗಿ ಏನೇನು ಬೇಕು ಅದನ್ನೇ ತಲೆಯಲ್ಲಿಟ್ಕೊಂಡು ಮ್ಯೂಸಿಕಲ್ಲಿನೂ ವರ್ಕ್ ಮಾಡಿದ್ವಿ.
ಹಾಗಾಗಿ ಒಂದು ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸು ಬೇಕು, ಒಂದು ರಿಯಲಿಸ್ಟಿಕ್ ಕತೆ ಜೊತೆಗೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸು ಬೇಕು ಅನ್ನೋ ತಲೆಯಲ್ಲಿ ಇಟ್ಕೊಂಡು ರಿಯಲಿಸ್ಟಿಕ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಕುತ್ಕೊಂಡು ಮಾಡಿದ್ದೀವಿ. ಚಾಲೆಂಜಿಂಗ್ ಅಂದರೆ ಅಫ್ಕೋರ್ಸ್ ಚಾಲೆಂಜಿಂಗ್ ಅನ್ನೋದಕ್ಕಿಂತ ಖುಷಿ ಇತ್ತು. ಯಾಕೆ ಅಂತಂದರೆ ಹಾಡುಗಳು ಆ್ಯಕ್ಚುಲಿ ಒಂದು ಮೆಲೋಡಿ ಇದೆ, ಅದೊಂಥರ ಸಿಂಪಲ್ ಆದ ಒಂದು ಮೆಲೋಡಿ. ಬಟ್ ಅದಕ್ಕೆ ಒಂದು ಚಾಲೆಂಜ್ ಏನಂತಂದರೆ ಆ ಹೀರೋಗೆ ಒಂದು ಕ್ಯಾರೆಕ್ಟರ್ ಇರುತ್ತೆ. ಯೂಶಲಿ ಅವ್ನು ಲವರ್ ಬಾಯ್ ಅಲ್ಲ, ಬಟ್ ಅವನು ಒಬ್ಬ ಹೋರಾಟಗಾರ. ಅವನ ಥಾಟ್ ಪ್ರೊಸೆಸ್ ಎಲ್ಲ ಬೇರೆ ಇರುತ್ತೆ. ಒಂದು ಹುಡುಗಿನ ಲವ್ ಮಾಡಬೇಕು ಅಂತಂದರೆ ಅವನ ಥಾಟ್ಗೆ ಮ್ಯಾಚ್ ಆಗೋವಂಥ ಹುಡುಗಿ ಬೇಕಾಗುತ್ತೆ. ಅಷ್ಟು ಸುಲಭ ಇರಲ್ಲ. ಅಂದರೆ ನಾರ್ಮಲ್ ಆಗಿ ನಾವು ಬೀದಿಲಿ ಹೋಗೋ ಒಂದಷ್ಟು ಹುಡುಗರುಗಳು ಅಥವಾ ಜನರಲ್ ಆಗಿರೋ ಹುಡುಗರುಗಳ ಲವ್ವೇ ಬೇರೆ, ಇವ್ರ ಲವ್ವೇ ಬೇರೆ. ಅದನ್ನು ಅಷ್ಟು ಚೆನ್ನಾಗಿ ತಂದಿದ್ದಾರೆ ಅವರು. ಅಂದರೆ ಹೀರೋಯಿನ್ ಥಾಟ್ಗೂ ಇವ್ರ ಥಾಟ್ಗೂ ಯಾವ ಥರ ಮ್ಯಾಚ್ ಆಗುತ್ತೆ, ಅದು ಎಲ್ಲಿ ಸಿಂಕ್ ಆಗಿ ಲವ್ ಆಗುತ್ತೆ ಅನ್ನೋದನ್ನೆಲ್ಲ ಚೆನ್ನಾಗಿ ತಂದಿದ್ದಾರೆ. ಅದನ್ನು ನಾವು ಲಿರಿಕಲ್ಲೂ ತರೋಕ್ಕೆ ಟ್ರೈ ಮಾಡಿದ್ದೀವಿ. ಅದು ಒಂದು ಈ ಮೆಲೋಡಿ ಸಾಂಗ್ನ ವಿಶೇಷ. ಇನ್ನೊಂದು ಸಾಂಗ್ ಬಂದು ಆಕಾಶದ ನೀಲಿ ಎದ್ದು ಅಂತ ಒಂದು ಹಾಡು. ಅದು ನಮ್ಮ ಕವಿರಾಜ್ ಸರ್ ಬರೆದಿದ್ದಾರೆ. ಅದು ಹಾಡು ನಾವೇನು ಮಾಡಿದ್ದೀವಿ ಅನ್ನೋದಕ್ಕಿಂತ ಆ ಸಾಹಿತ್ಯನೇ ಒಂದು ದೊಡ್ಡ ಎನರ್ಜಿ. ಅಷ್ಟು ಚೆನ್ನಾಗಿ ಕವಿರಾಜ್ ಸರ್ ಬರ್ಕೊಟ್ಬಿಟ್ಟಿದ್ದಾರೆ. ತುಂಬ ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ. ಪರ್ಸ್ನಲಿ ನನಗೆ ಅವರ ಒನ್ ಆಫ್ ದ ಬೆಸ್ಟ್ ಲಿರಿಕ್ಸ್ ನನಗೆ ಅನಿಸಿದ್ದು. ಸೊ ಆ ಹಾಡನ್ನ ಯಾವಾಗ ಹೊರಗಡೆ ನಿಮಗೆ ಕೇಳಿಸ್ತೀವಿ ಅನ್ನೋ ಎಕ್ಸೈಟ್ಮೆಂಟ್ ಇದೆ. ಖಂಡಿತ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಕೇಳಿಸ್ತೀವಿ. ಹಾಗಿದೆ. ಇನ್ನೊಂದು ಸಿಚುವೇಶನಲ್ ಸಾಂಗ್ ಬರುತ್ತೆ. ಅದು ಬಿಟ್ಟರೆ ರೀ ಎಲ್ಲನೂ ಅಷ್ಟೇ. ರೀ ನನಗೆ ನಮ್ಮ ವೈಟ್ ಲೋಟಸ್ ಮತ್ತು ಪ್ರವೀಣ್ ಸರ್ ಇವರೆಲ್ಲ ಪ್ರೊಡಕ್ಷನ್ ಎಷ್ಟು ಸಪೋರ್ಟ್ ಮಾಡೋದು ಅಂದರೆ, ಇಲ್ಲ ಸರ್ ಇದು ಒಂದು ತುಂಬ ಗ್ರ್ಯಾಂಡಾಗಿ ಬರ್ತಾ ಇದೆ ಫಿಲಮು, ಇದಕ್ಕೇನು ಕಮರ್ಷಿಯಲ್ ಆಗಬೇಕು ಅದನ್ನ ಮಾಡೋಣ ಅಂದಿದ್ದಕ್ಕೆ ಅದಕ್ಕೆ ಸಪೋರ್ಟ್ ಮಾಡಿ ಇಲ್ಲ ಮಾಡಿ ಅಂತ ಹೇಳಿ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಷಿಯನ್ಸ್ಗಳನ್ನೆಲ್ಲ ಯೂಸ್ ಮಾಡಿದ್ವಿ. ರೀ ತುಂಬ ಕಮರ್ಷಿಯಲ್ ಆಗಿದೆ. ಯಾಕೆಂದರೆ ಅದೇ ಥರ ಫೈಟ್ಗಳು ತುಂಬ ಎಸ್ಪೆಷಲಿ ಈ ಫಿಲಮ್ನ ವಿಶೇಷ ಏನಂತಂದರೆ ಫೈಟ್ ಯೂಶಲಿ ಏನಾಗುತ್ತೆ, ಹೊಸ ಆ್ಯಕ್ಟ್ರ್ಗಳು ಬಂದ ತಕ್ಷಣ ಫೈಟ್ ಸ್ವಲ್ಪ ಕಾನ್ಫಿಡೆನ್ಸ್ ಆಗಿ ಮಾಡಲ್ಲ ಫಿಲಮ್ಗಳಲ್ಲಿ. ಬಟ್ ಈ ಫಿಲಮ್ ವಿಶೇಷ ಏನಂತಂದರೆ ರೆಗ್ಯುಲರ್ ಹೀರೋಗಳು ಮಾಡೋದು ಜೊತೆಗೆ ಇವ್ರದ್ದು ಒಂದು ಸ್ಟೈಲ್ ಸೇರ್ಕೊಬಿಟ್ಟಿದೆ. ಒಂಥರ ಇವ್ರನ್ನ ಥಿಯೇಟ್ರಲ್ಲಿ ನೋಡಿದ್ದೆ, ಆ ಬಿರುಸು ಮತ್ತು ಆ ಒಂದು ಎನರ್ಜಿ ಸಖತ್ತಾಗಿ ತಂದುಬಿಟ್ಟಿದ್ದಾರೆ. ಹಾಗಾಗಿ ಫೈಟು ಅದನ್ನು ಎಡಿಟ್ ಮಾಡಿರೋ ರೀತಿ, ಕೋರಿಯೋಗ್ರಾಫ್ ಮಾಡಿರೋ ರೀತಿ ಎಲ್ಲನೂ ವಿಶೇಷವಾಗಿದೆ. ಫೈಟ್ ಖಂಡಿತ ವಿಶೇಷವಾಗಿ ನೋಡ್ತೀರಾ ಇದರಲ್ಲಿ. ಖಂಡಿತ ಈ ಫಿಲಮ್ ನೋಡಾದ್ಮೇಲೆ ಇವ್ರಿಗೆ ದೊಡ್ಡ ದೊಡ್ಡ ಅವಕಾಶಗಳು ಖಂಡಿತ ಸಿಗುತ್ತೆ. ಹಾಗಾಗಿ ನಮಗೆ ಅದಕ್ಕೆ ಮ್ಯೂಸಿಕಲ್ಲಿನೂ ಒಂದು ಚಾಲೆಂಜ್ ಇತ್ತು, ಇಲ್ಲ ಇದನ್ನು ಚೆನ್ನಾಗಿ ಮಾಡೋಣ ಅಂತ. ಹಿಂಗೆ ಒಂದಕ್ಕೊಂದು ಸೇರ್ಕೊಂಡು ಚೆನ್ನಾಗಿ ಬಂದ್ಬಿಟ್ಟಿದೆ ಫಿಲಮ್. ಅಂದರೆ ಈ ಸಿನಿಮಾದಲ್ಲಿ ತುಂಬ ಚಾಲೆಂಜಿಂಗ್ ರೋಲ್ನ ಪ್ಲೇ ಮಾಡಿದ್ದೀರಾ. ಸೊ ಸಿದ್ಧತೆಗಳೆಲ್ಲ ಹೇಗಿತ್ತು ಅಂತ, ಯಾಕಂದರೆ ಗೊತ್ತಾಗುತ್ತೆ ತುಂಬ ಎಫರ್ಟ್ ಹಾಕಿದ್ದೀರಾ ಅಂತಕ್ಕಂಥದ್ದು. ಒಂದು ಮೊದಲನೇದಾಗಿ ಈ ಥರ ಸಿನಿಮಾ ಮಾಡ್ತೀವಿ ಅಂತ ಫೋನ್ ಮಾಡಿದಾಗಲೇ ಮೊದಲನೇ ಚಾಲೆಂಜಿಂಗ್ ನನಗೆ. ಅಂದರೆ ಅದು ಹೇಗೆ ನನ್ನನ್ನು ಗುರಿ ಇಲ್ದಂಗೆ ನನ್ನನ್ನು ಒಬ್ಬ ಹೀರೋ ಆಗಿ ಮಾಡೋಕ್ಕೆ ಸಾಧ್ಯ ಇದೆ ಅಂದಾಗ ನಾನು ಸರ್ಪ್ರೈಸ್ ಆಗಿದ್ದು ನಿಜ. ಅವರು ನನ್ನ ಮಲೆಗಳಲ್ಲಿ ಮದುಮಗಳು ಅನ್ನೋ ಒಂದು ನಾಟಕನ ನೋಡಿ, ಮಲೆಗಳಲ್ಲಿ ಮದುಮಗಳು ಅನ್ನೋ ನಾಟಕ ಕುವೆಂಪು ಅವ್ರ ನಾವೆಲ್ಲು ಬೆಂಗಳೂರಲ್ಲಿ ಕಲಾಗ್ರಾಮದಲ್ಲಿ ನಡೆದಿತ್ತು. ಅದು ನಿರಂತರವಾಗಿ ಇಡೀ ರಾತ್ರಿ ಇರೋಂಥ ನಾಟಕ. ಆ ನಾಟಕದ ಮುಖ್ಯ ಭೂಮಿಕೆಯಲ್ಲಿ, ಅದರಲ್ಲಿ ಹೀರೋ ಹೀರೋಯಿನ್ ಅಂತೇನು ಇರೋದಿಲ್ಲ, ಮುಖ್ಯ ಪಾತ್ರ ಅಂತ ಇರುತ್ತೆ ನಾಟಕದಲ್ಲಿ. ಸೊ ಆ ಮುಖ್ಯ ಪಾತ್ರದ ನಾಯಿಗುತ್ತಿ ಅನ್ನೋ ಪಾತ್ರ ನಿರ್ವಹಿಸಿದ್ರಿಂದ ಅವರು ಆ ನಾಟಕನ ನೋಡಿ ಈ ಥರ ಫೋನ್ ಮಾಡಿ ಮಾಡೋಣ ಅಂದಾಗ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಅಂದಮೇಲೆ ನಾನು ಸುದೀರ್ಘ ಈ ಒಂದು 10 ವರ್ಷಗಳಿಂದ 2014ಕ್ಕೆ ನಾನು ಮೊದಲನೇ ಬಾರಿ ಬೆಂಗಳೂರು ಬಂದಾಗ ಬೆಂಗಳೂರಲ್ಲಿ ಸೌತ್ ಝೋನ್ಗೆ ರಾಷ್ಟ್ರೀಯ ನಾಟಕ ಶಾಲೆ ಬಂದಿತ್ತು. NSD ಬೆಂಗಳೂರು, ಡೆಲ್ಲಿಯಲ್ಲಿದ್ದಂಥ NSD ಸೌತ್ ಝೋನ್ಗೆ ತಂದಿದ್ದರಿಂದ ಸೊ ಸೌತಿನ 6 ಸ್ಟೇಟ್ಸಿಂದ 20 ಜನ ಸ್ಟೂಡೆಂಟ್ನ ಆಡಿಷನ್ ಮಾಡಿ ತೊಗೋತಾರೆ. ಸೊ ಆ ಮೊದಲನೇ ಬ್ಯಾಚ್ನ ವಿದ್ಯಾರ್ಥಿಯಾಗಿ ನಾನು ಸೆಲೆಕ್ಟ್ ಆಗಿ ಅಲ್ಲಿಂದ 1 ವರ್ಷದ ರಂಗಾಭ್ಯಾಸ ಮಾಡಿ ಅಭಿನಯ ಕಲಿತು ನಂತರದ ಈ 10 ವರ್ಷದಲ್ಲಿ ಸುದೀರ್ಘವಾಗಿ ಒಂದು
25-30 ನಾಟಕಗಳಲ್ಲಿ ಮತ್ತು ಒಂದಷ್ಟು ಕರ್ನಾಟಕದಾದ್ಯಂತ ಬೀದಿ ನಾಟಕಗಳಲ್ಲಿ ಮತ್ತು ವರ್ಕ್ಶಾಪ್ಗಳು ಮಾಡ್ತಾ ನಾನು ಅಂದರೆ ರೆಡಿ ಇದ್ದೆ. ನಾನು ಅಂದರೆ ತಯಾರಿ ಅನ್ನೋದಕ್ಕಿಂತ ನಾನು ಯಾವುದೊಂದು ಅವಕಾಶ ಸಿಕ್ಕರೆ ಸಾಕು ಅನ್ನೋದ್ರ ಮಟ್ಟಿಗೆ ರೆಡಿ ಇದ್ದೆ ಅಂದರೆ ಪಾತ್ರಕ್ಕೆ. ಬಟ್ ಈ ಥರ ಹೀರೋ ಆಗಿ ಸಿಗುತ್ತೆ, ಅದು ಒಂದು ಲಾಯರ್ ಕ್ಯಾರೆಕ್ಟರ್ ಸಿಗುತ್ತೆ ಅಂದಾಗ ಒಂದು ಸ್ವಲ್ಪ ಚಾಲೆಂಜಿಂಗ್ ಇತ್ತು. ಅದಕ್ಕೆ ಪೂರ್ವ ಸಿದ್ಧತೆಯಾಗಿ ಹರಿರಾಮ್ ಸರ್ ಇದ್ದಾರೆ ನನಗೆ ಸಪೋರ್ಟಾಗಿ. ಅವರು ಮೂಲತಃ ಅವರು ಪರ್ಸ್ನಲಿ ಅವರು ವಕೀಲರು. ಸೊ ಹಂಗಾಗಿ ಅವ್ರದ ಒಂದಷ್ಟು ಇನ್ಪುಟ್ನ ತಗೊಂಡು ಮ್ಯಾನರಿಸಮ್ ಆಗಿರ್ಬೋದು ಅಥವಾ ಕೋರ್ಟಲ್ಲಿ ವಾದ ಮಾಡುವಂಥ ಒಂದು ಅಗ್ರೆಷನ್ ಆಗಿರ್ಬೋದು, ಅದು ರಿಯಲಾಗಿ ಅವರು ಅನುಭವಿಸಿರೋದ್ರಿಂದ ನಾನು ಅವ್ರದ್ದು ಒಂದಷ್ಟು ಶೇರ್ ಮಾಡಿಕೊಂಡು ನಾನು ಅದನ್ನು ಕ್ಯಾರೆಕ್ಟ್ರಿಗೆ ಅಳವಡಿಸ್ಕೊಂಡು ಒಂದು ಮ್ಯಾನರಿಸಮ್ ಮಾಡಿಕೊಂಡು ಸಿನಿಮಾದಲ್ಲಿ ಮಾಡಿದ್ದೀನಿ. ನಾನು ಅದೇ ನಮ್ಮ ನಿರ್ದೇಶಕರು ನನಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ಕೂಲಂಕುಷವಾಗಿ ಅದನ್ನು 100% ರೀಚ್ ಮಾಡಿದ್ದೀನಿ ಅನ್ನೋ ಭಾವನೆ ನನಗಿದೆ. ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದ್ದೀವಿ. ನೀವೆಲ್ಲ ಹರಿಸಿದ್ರೆ ನಾವು ಖಂಡಿತ ಗೆಲ್ತೀವಿ. ಹೌದೌದು. ಅದು ಆ್ಯಕ್ಚುಲಿ ನಟರು ನಾವು ಕಲಿಬೇಕಾಗತ್ತೆ. ನೀವು ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವಾಗ ನಮಗೆ ನಾಟಕ ಅಂತ ಬಂದಾಗ ನಾವು ಅಲ್ಲಾರೋ ಕೂತಿರೋ ಆಡಿಯನ್ಸ್ನು ರೀಚ್ ಮಾಡಬೇಕಾಗತ್ತೆ. ಸೊ ಆ ಒಂದು ಹಾವಭಾವ, ಅಗ್ರೆಷನ್ನು ಮತ್ತು ವಾಯ್ಸ್ ಪ್ರೊಜೆಕ್ಷನ್ ಮಾಡಬೇಕಾಗತ್ತೆ. ಸಿನಿಮಾ ಅಂದ್ರೆ ಕ್ಯಾಮ್ರಾ ಮುಂದೆ ಇರುತ್ತೆ, ಕಂಪ್ಯಾಕ್ಟಲ್ಲಿ ಇರುತ್ತೆ, ಅಥವಾ ಒಂದು ಏನೋ ಇಂಥ ಫ್ರೇಮಲ್ಲಿ ನಾವು ಇಷ್ಟಿಷ್ಟು ಆಟ ಆಡ್ಬೋದು ಅನ್ನೋದೊಂದು ಗೊತ್ತಾಗ್ಬಿಟ್ರೆ ಸಿನಿಮಾಗೆ ರಂಗಭೂಮಿಯರಿಗೆ ಚಾಲೆಂಜಿಂಗ್ ಅಲ್ಲ. ಆ್ಯಕ್ಚುಲಿ ಸುಮಾರು ಜನ ನಾನು ಹೇಳಬೇಕು ಅನಿಸುತ್ತೆ, ಸುಮಾರು ಜನ ಕೇಳಿದ್ರೆ ರಂಗಭೂಮಿಯವರು ಓವರ್ ಆ್ಯಕ್ಟ್ ಮಾಡ್ಬಿಡ್ತಾರಪ್ಪ, ಅದು ಕೆಲವು ಬೇಡ ಆಗಿವೆ. ಬಟ್ ಖಂಡಿತ ನಿಮಗೆ ಅವರು ಎಷ್ಟು ಸಾಧ್ಯನೋ ಅಷ್ಟು ಕೊಡುವಷ್ಟು ಸಾಮರ್ಥ್ಯ ಅಂತೂ ರಂಗಭೂಮಿ ಕಲಾವಿದರಲ್ಲಿ ಖಂಡಿತ ಇರುತ್ತೆ. ಬಟ್ ನೀವು ಅದನ್ನು ಸ್ವಲ್ಪ ಅವ್ರನ್ನ ಒಂಚೂರು ನಾವು ಮಾಡಿಫೈ ಮಾಡಿ ಕೆತ್ತಬಿಟ್ರೆ ಕಮ್ಮಿ ಆಗುತ್ತೆ. ನಿಮಗೆ ಕಮ್ಮಿ ಇದ್ದಾಗ ಜಾಸ್ತಿ ಮಾಡೋದು ಆಗದೆ ಇದ್ದಾಗ ಸ್ವಲ್ಪ ಕಷ್ಟ ಬರುತ್ತೆ. ಜಾಸ್ತಿ ಇದನ್ನು ಕಮ್ಮಿ ಮಾಡ್ಬೋದು ಖಂಡಿತ. ಸೊ ರಂಗಭೂಮಿಯವ್ರಿಗೆ ಅದೊಂದು ಸಾಮರ್ಥ್ಯ ಇದೆ. ನೀವು 10 ಕೇಳಿದ್ರೆ 100 ಖಂಡಿತ ಕೊಡ್ತಾರೆ ಅವರು. ಸೊ ಅದನ್ನು ನೀವು ಸ್ವಲ್ಪ ಕಟ್ ಮಾಡೋಷ್ಟು ನಮ್ಮ ನಿರ್ದೇಶಕರಂತ ಒಳ್ಳೆ ನಿರ್ದೇಶಕರು ಸಿಕ್ಬಿಟ್ರೆ ಅದ್ಭುತವಾದ ಸಿನಿಮಾಗಳು ಆಗ್ತವೆ. ಸಿಕ್ಕಾಪಟ್ಟೆ ಚಾಲೆಂಜ್ ಇತ್ತು ಸರ್ ಇವ್ರ ಹತ್ರ ಆ್ಯಕ್ಟ್ ಮಾಡಿಸೋದು. ಅಂದರೆ ರಂಗಭೂಮಿ ನೀವು ಹೇಳಿದ್ರಲ್ಲ, ಒಂಥರ ಬ್ಲಡ್ ಅದು ಇರುತ್ತೆ ಲೈಟಾಗೆ. ಏನಂದರೆ ಆ ನಾಟಕದ ಹಿನ್ನೆಲೆ ಇರುತ್ತಲ್ಲ, ಅದಿರುತ್ತೆ. ಅದನ್ನು ಶುರುವಿನಲ್ಲೇ ಅದನ್ನು ಡೈಲಾಗ್ ಶೀಟ್ ಕೊಟ್ಟಾಗ ಅದೊಂಥರ ಅದು ಹಾಗೇ ಬಂದಿತ್ತದು. ಕೊನೆಗೆ ಸಿನಿಮಾ ಮುಗಿಯೋರ್ಗು ಡೈಲಾಗ್ ಶೀಟ್ ಕೊಟ್ಟಿರೋ ಕೇಳಿ. ಬಿಗ್ನಿಂಗ್ ಡೈಲಾಗ್ ಶೀಟ್ ತಗೊಂಡಾಗ ಅದಾಗೇನು ನಾನು ಮತ್ತೆ ಅದೇ ಹೇಳ್ತೀನಿ. ನಾನು ರಂಗಭೂಮಿಯವ್ರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ನಾವು ಆ ಫಾರ್ಮೆಟಲ್ಲೇ ಇರ್ತೀವಿ. ಅಲ್ಲೇ 10 ವರ್ಷದ ಸುದೀರ್ಘ ನಾನು 35-40 ನಾಟಕ ಮಾಡಿದಾಗಲೂ ನನಗೆ ಆ ಗ್ರಿಪ್ ಇದೆ. ರಂಗಭೂಮಿಯ ಗ್ರಿಪ್ ಇದೆ, ಸ್ಟೇಜ್ನ ಗ್ರಿಪ್ ಇದೆ, ಅಲ್ಲಿ ಯಾರೋ ಕೂತಿರ್ತಕ್ಕಂಥವನಿಗೂ ರೀಚ್ ಮಾಡೋಷ್ಟು ಗ್ರಿಪ್ ಇದೆ. ಸಿನಿಮಾ ನೀವು ಹೇಳೋದು ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಅಲ್ಲಿಗೆ ನಾವೇನು ಅಡಾಪ್ಟ್ ಮಾಡ್ಕೋಬೇಕಾಗತ್ತೆ. ಅದು ನಿರ್ದೇಶಕರ ಜೊತೆಗೆ ನಿಮ್ಮ ಕೊರಿಯೋಗ್ರಫಿ ಇರೋಂತಕ್ಕಂಥವ್ರ ಜೊತೆಗೆ ಚರ್ಚೆ ಮಾಡಿಕೊಂಡು ಎಷ್ಟು ಸಾಧ್ಯ ಕಟ್ ಮಾಡೋಕ್ಕೆ ಸಾಧ್ಯ ಇದೆ, ಎಷ್ಟು ಕೊಡೋಕ್ಕೆ ಸಾಧ್ಯತೆ ಅದನ್ನು ಕಟ್ ಮಾಡ್ಕೊಂಬಿಟ್ರೆ ಈ ಥರ ಒಂದು ಅದ್ಭುತ ಸಿನಿಮಾ ಕೊಡೋಕ್ಕಾಗುತ್ತೆ ಸರ್. ಸಾರಿ, ಇಲ್ಲ, ಈ ಸಿನಿಮಾನೇ ಇಂಪಾರ್ಟೆಂಟ್ ಈಗ ನನಗೆ. ಫಸ್ಟ್ ಆಫ್ ಆಲ್ ಯಾಕಂದ್ರೆ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಈ ಸಿನಿಮಾನ ಇಂಪಾರ್ಟೆಂಟ್. ಆಮೇಲೆ ಡಿಸೆಂಬರ್ 6ನೇ ತಾರೀಕು ಬರೋದು ಒಂದು ವಿಶೇಷ. ನಾನು ಕಾಲೇಜ್ ದಿನಗಳಲ್ಲಿ ನಾವು ಓದ್ತಿರ್ಬೇಕಾದ್ರೆ ನಾನು ಮೂಲತಃ ಬಳ್ಳಾರಿ ಭಾಗದವರು. ನಮ್ಮ ಸ್ವಲ್ಪ ತೆಲುಗು ಇನ್ಫ್ಲುಯೆನ್ಸ್ ಇರೋದ್ರಿಂದ ನಾನು ಅಲ್ಲು ಅರ್ಜುನ್ ಸಿನಿಮಾಗಳು, ಮಹೇಶ್ ಬಾಬು ಸಿನಿಮಾಗಳು ಈ ಥರ ನೋಡ್ಕೊಂಡು ಆಗ ನಾನು ಬಾಲ್ಯದಲ್ಲಿ ಬೆಳೆದಿರೋರಿಗೆ ಸ್ವಲ್ಪ ಅವರ ಒಂದಷ್ಟು ಸಿನಿಮಾದ ಹಾಡುಗಳನ್ನು, ಆ ಡ್ಯಾನ್ಸ್ಗಳನ್ನು, ಆ ಸಿಗ್ನೇಚರ್ ಸ್ಟೆಪ್ಗಳನ್ನು ಕಾಲೇಜಲ್ಲಿ ಮಾಡ್ತಾ ನಾನು ಅವ್ರಿಗೆ ಅಭಿಮಾನಿಯಾಗಿದ್ದವರು. ಇವತ್ತು ಅವರ ಉತ್ಪ್ರೇಕ್ಷೆ ಅನಿಸ್ತಾ ಇಲ್ಲ, ಬಟ್ ಖುಷಿ ಇದೆ, ತುಂಬ ಪ್ರೌಡ್ ಇದೆ, ಹೆಮ್ಮೆ ಇದೆ. ಅವರ ಸಿನಿಮಾದ ಜೊತೆ ನನ್ನೊಂದು ಸಿನಿಮಾ ಬರ್ತಾ ಇರೋದು ತುಂಬ ದೊಡ್ಡ ಮಟ್ಟದ ಎಕ್ಸೈಟ್ಮೆಂಟ್ ಮತ್ತು ಹೆಮ್ಮೆ, ಚೂರು ಭಯ ಇದೆ. ಆಮೇಲೆ 6ನೇ ತಾರೀಕು ಅವ್ರ ಫಿಲಮ್ ನೋಡೋಕೆ ಹೊರಟಿದ್ದೀರಾ? ಇಲ್ಲ 6ನೇ ತಾರೀಕು ಎಲ್ಲರೂ ನಮ್ಮ ಸಿನಿಮಾನೇ ನೋಡಿ ದಯವಿಟ್ಟು. ನೀವು ನೀವು ಹೋಗಲ್ಲ ತಾನೆ? ಇಲ್ಲ ಅಲ್ಲ, ಹಂಗೆ ನೋಡಂಗಿದ್ರೆ ನಾನು ನನ್ನ ಸಿನಿಮಾ ನೋಡಿದ್ದೀನಿ. ಕನ್ನಡಿಗರು ಫಸ್ಟ್ ಕನ್ನಡ ಸಿನಿಮಾ ನೋಡ್ತಾರೆ. ಸೊ ಹಾಗಾಗಿ ಸಿನಿಮಾ ನಮ್ಮ ಕನ್ನಡಿಗರು ಸುಮಾರು ಒಂದಷ್ಟು ಜನ ನನಗೆ ಕಾಂಟ್ಯಾಕ್ಟಲ್ಲಿ ಸಾಕಷ್ಟು ಸಂಘಟನೆಗಳಿದ್ದಾರೆ. ನಮ್ಮದೇ ಒಂದಷ್ಟು ಕನ್ನಡ ಟೀಮ್ ಇದೆ. ಸೊ ನಾವು ನಮ್ಮ ಕನ್ನಡದ ಸಿನಿಮಾವನ್ನು ಅವ್ರು ಬೆಳೆಸ್ತಾರೆ, ಉಳಿಸ್ತಾರೆ, ನೋಡ್ತಾರೆ ಅಂತ ತುಂಬ ದೊಡ್ಡ ನಂಬಿಕೆ ಇದೆ. ಆಮೇಲೆ ಬಳ್ಳಾರಿ ಭಾಗದ ಹುಡುಗ ಅಪ್ಪಟ ಕನ್ನಡಿಗ ಕನ್ನಡದ 54 ಶಾಲೆಗಳಿಗೆ ಪೇಂಟ್ ಬಳಿತಾರೆ ಹುಡುಗ. 54 ಕನ್ನಡದ ಶಾಲೆಗಳಿಗೆ. ಕನ್ನಡ ಮನಸ್ಸುಗಳು ಕರ್ನಾಟಕ ಅಂತ ನಮ್ಮದೊಂದು ಟೀಮ್ ಇದೆ. ಅದು ಬೇಸಿಕಲಿ ನಾವು ಕನ್ನಡ ಮತ್ತು ಸರ್ಕಾರಿ ಶಾಲೆಗಳನ್ನ ಉಳಿಸುವಂಥ ಕೆಲಸಗಳು ಮಾಡ್ತೇವೆ. ಸರ್ಕಾರ ಎಷ್ಟು ಮಟ್ಟಿಗೆ ಉಳಿಸುತ್ತೋ ಗೊತ್ತಿಲ್ಲ, ಬಟ್ ನಮ್ಮದೊಂದು ಅಜೆಂಡಾ
ಕಟ್ಟ ಕಡೆಯ ಮಗುವು ಕೂಡ ಶಿಕ್ಷಣ ದೊರಕಬೇಕು ಅನ್ನೋ ಕಾರಣಕ್ಕೆ ಅದೊಂದು ಇನ್ಫ್ರಾಸ್ಟ್ರಕ್ಚರ್ ನಾವು ನೀಟಾಗಿಡಬೇಕು, ಆ ಫಿಸಿಕಲ್ ನೀಟಾಗಿಡಬೇಕು ಅಂತ ಪ್ರತಿ ಶಾಲೆಗೆ ಹೋಗಿ ಸುಣ್ಣ ಬಣ್ಣ ಬಳಿದು ಅದಕ್ಕೆ ಬೇಕಾಗಿರೋಂಥ ಅಗತ್ಯ ವಸ್ತುಗಳನ್ನ ಒದಗಿಸಿ ಈಗೊಂದು 4-5 ವರ್ಷದಲ್ಲಿ 53 ಶಾಲೆಗಳು ನಮ್ಮ ಕನ್ನಡ ಮನಸ್ಸು ಕರ್ನಾಟಕ ತಂಡದಿಂದ ಸುಣ್ಣ ಬಳಿದು ನಾನು ಹೋಗಿ ಬೆಳೆದು ಬಂದಿದ್ದೀನಿ. ಸೊ ಸರ್ ಈ ಕಡೆ ಬಂದ್ಬಿಡಿ, ನಾನು ಆಯ್ತಲ್ಲ ನಾನು ನೀವು ಹೇಳ್ತೀರಾ ಹೇಳಿ. ಇಲ್ಲ ಪಾಪ ಇವ್ರಿಗೆ ಹೇಳಿ ಎದುರಿಸ್ಬಿಟ್ಟು ಅವ್ರು ನನ್ನ ನೋಡಿ ಎದುರ್ಕೊಂಡು ಇವ್ರು ಹಿಂಗೆ ರಂಗಭೂಮಿಯವ್ರವರು ಹಿಂಗೆ ಮಾಡ್ತಾರೆ ಹೆಂಗೆ ಮಾಡ್ತಾರೆ ಅಂತ ಅವ್ರಿಗೆ ಮೊದಲೇ ಎದುರಿಸ್ಬಿಟ್ಟಿದ್ದಾರೆ ಅವರಾಗಲೇ. ಅವ್ರ ಪಾಪ ನನ್ನ ಹತ್ರ ಮಾತಾಡೋಕ್ಕಾಗಲಿ ಅಂತ ಆ ಒಂದು ಕಂಫರ್ಟಬಲ್ ಇರಲಿಲ್ಲ ಮೊದಲಿಗೆ. ನಾವು ಅಗೇನ್ ಸಿನಿಮಾ ಅಂತ ಬಂದಾಗ ನಾವು ಯಾವಾಗ ಸಮಾನ ಮನಸ್ಥಿತಿಯಿಂದ ಯೋಚನೆ ಮಾಡಿದಾಗ ಆ ಕಂಫರ್ಟಬಲ್ ಕ್ರಿಯೇಟ್ ಆಯಿತು. ತುಂಬ ಚೆನ್ನಾಗಿ ಅವ್ರ ಕೈಲಿ ಆ್ಯಕ್ಟ್ ಮಾಡಿಸಿದ್ದಾರೆ ನಮ್ಮ ನಿರ್ದೇಶಕರು. ಅವರು ಮೊದಲನೇ ಸಿನಿಮಾ ನಾನಾದರೂ ಸ್ವಲ್ಪ ರಂಗಭೂಮಿ ಹಿನ್ನೆಲೆಯಿಂದ ಬಂದಿರ್ತಕ್ಕಂಥ ಅವರು ಯಾವುದೋ ಟಿ ವಿ ಮಾಧ್ಯಮದಲ್ಲಿ ನ್ಯೂಸ್ ರೀಡರ್ ಆಗಿದ್ದವರು. ಸೊ ಅವ್ರು ಅಲ್ಲಿಂದ ತಗೊಂಬಂತು ಇವ್ರಿಗೆ ಒಂದು ಹೀರೋಯಿನ್ ಪಟ್ಟ ಕೊಟ್ಟು ಮಾಡಿಸಿದ್ದಾರೆ. ಅದು ಅವ್ರ ದೊಡ್ಡ ಚಾಲೆಂಜು, ಮಾಡಿರೋ ಅವ್ರ ಚಾಲೆಂಜು. ಇದ್ರ ಮಧ್ಯೆ ನಂದೇನಿಲ್ಲ, ನಾನು ಅದನ್ನ ಇಬ್ಬರನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟೇ. ಆಮೇಲೆ ಹೀರೋಯಿನ್ ಎಲ್ಲೆಲ್ಲಿ ಬರುತ್ತೋ ಆ ಸೀನಲ್ಲೆಲ್ಲ ಹೀರೋಯಿನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹೌದು ಓಕೆ, ಐ ಆಮ್ ಅಗ್ರಿ ವಿತ್ ದಟ್. ಅಂದ್ರೆ ಘಾಟಿ ಪಾತ್ರ, ಸ್ವಲ್ಪ ಹುಡುಗ ಸೈಲೆಂಟ್ ಆಗ್ಬಿಡ್ತಾರೆ ಹುಡುಗಿ ಮುಂದೆ. ರೊಮ್ಯಾಂಟಿಕ್ ಸೀನ್, ಆಕ್ಚುಲಿ ಸಾಂಗ್ ಅಲ್ಲಿ ಒಂದು ರೊಮ್ಯಾಂಟಿಕ್ ಸೀನ್ ಬರುತ್ತೆ. ಹೀರೋ ಫುಲ್ ಅಗ್ರೆಷನ್ ಕಮ್ಮಿ, ಹೀರೋಯಿನ್ ಫುಲ್ ಅಗ್ರೆಷನ್ ಜಾಸ್ತಿ. ಅಂದ್ರೆ ಯಾರಾದ್ರೂ ಒಬ್ರು ಲೀಡ್ ತಗೋಬೇಕಲ್ಲ ಸರ್. ಇಲ್ಲಿ ಓಕೆನಾ? ಹೀರೋಯಿನ್ ಈ ಕಡೆ ಕಳಿಸ್ಬಿಡಿ ಕ್ಯಾಮ್ರಾಗೆ. ಸರ್ ಎಲ್ಲರಿಗೂ ನಮಸ್ಕಾರ. ಪ್ರವೀಣ್ ಗೌಡ ಹಗಡೂರು. ಸೊ ನಿಮ್ಮೆಲ್ಲರಿಗೂ ಫಸ್ಟು ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂತ ಹೇಳಿದರೆ ಟ್ರೈಲರ್ ಲಾಂಚ್ ಆಗಿ ಆಲ್ಮೋಸ್ಟ್ ಒಂದು 12 ಡೇಸ್ ಆಯಿತಾ ಸರ್? 12 ಡೇಸಲ್ಲಿ 40 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಆಗಲಿಕ್ಕೆ ಕಾರಣ ನೀವೆಲ್ಲರೂ ಕಾರಣಕರ್ತರು. ಸೊ ನಿಮ್ಮೆಲ್ಲರಿಗೂ ಫಸ್ಟ್ ಧೀರ ಭಗತ್ ತಂಡದಿಂದ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತೇಳಿ ಇವತ್ತು ಆಲ್ಮೋಸ್ಟ್ ನಾನು ಮೊನ್ನೆ ಊರಿಗೆ ಹೋಗಿದ್ದೆ, ಶೃಂಗೇರಿ. ಸೊ ಅಲ್ಲಿ ನಮ್ಮ ಊರಲ್ಲೆಲ್ಲ ಕೆಲವರು ಇದು ಸೋಷಿಯಲ್ ಮೀಡಿಯಾಸ್ಗೂ ಅವೇರ್ನೆಸ್ ಇಲ್ಲದೇ ಇರೋರು ಕೂಡ ಎಲ್ಲರೂ ಟ್ರೈಲರ್ನ ನೋಡಿ, ಅಂದರೆ ನಮ್ಮ ಊರವ್ರು ಅಂತಲ್ಲ, ಊರವ್ರು ಅಂದರೆ ನನ್ನ ಪರಿಚಯ ಇರ್ತಾವ್ರು ಅಂತಲ್ಲ, ಪರಿಚಯ ಇಲ್ಲದೇ ಇರ್ತಕ್ಕಂಥವ್ರು, ಸರ್ ನೀವು ಮೂವಿ ಇದು ಮಾಡಿದ್ರಲ್ಲ ಸರ್, ಟ್ರೈಲರ್ ನೋಡಿದೆ ಸರ್, ಚೆನ್ನಾಗಿದೆ ಸರ್. ಸೊ ಅಂದರೆ ಅಷ್ಟು ರೀಚ್ ಆಗಿದೆ. ಆಮೇಲೆ ಬರೀ ಕರ್ನಾಟಕ ಅಂತಲ್ಲ, ಫ್ರೆಂಡ್ಸ್ ಸರ್ ಹೇಳಿದಾಗೆ ಮಹಾರಾಷ್ಟ್ರ, ದೆನ್ ತಮಿಳ್ನಾಡು, ಆಂಧ್ರ ಎಲ್ಲ ಕಡೆಯಿಂದ ಕಾಲ್ಸ್ ಮೆಸೇಜ್ ಮಾಡಿ ಹೇಳಿದ್ದಾರೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ, ನೋಡ್ತೀವಿ. ಆ್ಯಂಡ್ ನಮ್ಮ ರಿಲೇಷನ್ ಕೆಲವರು US ಅಲ್ಲಿದ್ದಾರೆ. ಸೊ ಅಲ್ಲಿ ಅಂದರೆ ಎಲ್ಲ ಕಡೆ ರೀಚ್ ಆಗಿದೆ. ಆ್ಯಕ್ಚುಲಿ ನೋಡಿಬಿಟ್ಟು ಒಳ್ಳೆ ರೆಸ್ಪಾನ್ಸ್ ಮಾಡಿದ್ದಾರೆ. ಸೊ ನಮ್ಮದೊಂದು ಏನಂತ ಹೇಳಿದರೆ ಟೀಮಿಂದ ನಾವು ಬೇಡ್ಕೊಳ್ಳೋದು, ಸೊ ಇವತ್ತು ಈ ಸಪೋರ್ಟ್ ಏನಿದೆಯೋ ಇದನ್ನು ನಮ್ಮ ಸಿನಿಮಾ ರಿಲೀಸ್ ಆದಾಗ ಇದರ 20 ಪಟ್ಟು 30 ಪಟ್ಟು ಸಪೋರ್ಟ್ ಜಾಸ್ತಿ ಮಾಡಿ ನಮ್ಮನ್ನು ಗೆಲ್ಲಿಸೋದು ಕರ್ನಾಟಕದ ಜನತೆ ಮತ್ತು ಮಾಧ್ಯಮದವ್ರ ಕೈಲಿದೆ. ಯಾಕಂತ ಹೇಳಿದರೆ ಸರ್ ನೀವು ಕೇಳಿದ್ರಿ ಆಲ್ಮೋಸ್ಟ್ ಪುಷ್ಪ 2 ಜೊತೆಗೆ ಬರ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ನಾನು ಅದಕ್ಕೊಂದು ಮಾತು ಹೇಳಬೇಕು. ಆ್ಯಕ್ಚುಲಿ ನಾನೊಂದು ಮಾತು ಹೇಳಬೇಕು. ಏನಂತ ಹೇಳಿದರೆ ಹಿಂದೆ ನಾವು ನೋಡಿದಾಗೆ ನಾವು ಫಸ್ಟು ಕುತ್ಕೊಂಡು ಹೇಮಂತ್ ಸರ್ ಹತ್ರ ಮಾತಾಡುವಾಗ, ನಮ್ಮ ಡಿಸ್ಟ್ರಿಬ್ಯೂಟರ್ ಹೇಮಂತ್ ಸರ್ ಹತ್ರ ಮಾತಾಡುವಾಗ ಅವ್ರು ಒಂದು ಹೇಳಿದ್ದು, ಹೆಂಗೆ ಸರ್ ಹೆಂಗೆ ಮಾಡೋಣ ಅಂತೇಳಿ. ನಾನು ಹೇಳಿದೆ ಫಸ್ಟು ಥಿಯೇಟ್ರ್ ಎಲ್ಲಿ ಸಿಗುತ್ತೆ ಎಲ್ಲ ಕಡೆ ನಮ್ಗೆ ಅಲೋಕೇಟ್ ಮಾಡಿ ಕೊಡಿ ಸರ್ ಅಂತ ಹೇಳಿದರೆ, ಎಲ್ಲ ಕಡೆ ಸಿಗುತ್ತೆ ಸರ್. ಒಂದು ಕ್ಲೀನಾಗಿ ಪ್ರೊಜೆಕ್ಟ್ ಮಾಡಿ ಅವರು ಹೇಳಿದ ಮೇಲೆ ಕುತ್ಕೊಂಡು ಮಾತಾಡಿದ್ದು ಒಂದು ನಾವು ಹೇಳಿದ್ವಿ, ಇಲ್ಲ ಸರ್ 6th ಫೈನಲೈಸ್ ಮಾಡೋಣ ಡೇಟು. ಯಾಕಂತ ಹೇಳಿದರೆ ಹಿಂದೆ ನೋಡ್ಕೊಂಬಂದರೆ ನಾವು ಎಂತೆಂಥ ಕನ್ನಡ ಪಿಕ್ಚರ್ಗಳು ಚೆನ್ನಾಗಿ ಮಾಡಿರ್ತಕ್ಕಂಥದ್ದು, ಜನರಿಗೆ ಇಷ್ಟವಾಗಿರ್ತಕ್ಕಂಥ ಎಲ್ಲ ಕನ್ನಡ ಸಿನಿಮಾಗಳನ್ನು ಎಂಥ ದೊಡ್ಡ ಬೇರೆ ಭಾಷೆಯ ಸಿನಿಮಾಗಳು ಬಂದರೂ ಕೂಡ ಗೆಲ್ಲಿಸ್ಕೊಟ್ಟಿರ್ತಕ್ಕಂಥದ್ದಿದೆ ಸರ್. ನಮ್ಮ ಕರ್ನಾಟಕದ ಜನತೆ ಕನ್ನಡ ನೆಲಮೂಲದ ಕತೆ ಮತ್ತು ಕನ್ನಡದ ಅಪ್ಪಟ ಕನ್ನಡಿಗರೆಲ್ಲ ಮಾಡಿರ್ತಕ್ಕಂಥ ಸಿನಿಮಾವನ್ನು ಖಂಡಿತ ಗೆಲ್ಲಿಸ್ತಕ್ಕಂಥ ಹೋಪ್ಸ್ ಇದೆ. ಸೊ ಇದನ್ನು ನಾನು ಕ್ಲಾರಿಟಿ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ಸರ್, ಈ ನಾವು ಹೊಸ ತಂಡ ಕಷ್ಟಪಟ್ಟು ಸಿನಿಮಾನ ಮಾಡಿದ್ದೀವಿ. ಕಷ್ಟಪಟ್ಟು ಇರ್ತಕ್ಕಂಥ ಒಂದು ವಿಚಾರಗಳನ್ನು ಸಮಾಜಕ್ಕೆ ನ್ಯಾಯ ದೊರಕಿಸ್ತಕ್ಕಂತಹ, ಸೊಸೈಟಿಯಲ್ಲಿ ಆಗ್ತಕ್ಕಂತಹ ಶೋಷಿತರ ಹಲವಾರು ಜನರ ಕಥೆಗಳು, ಪ್ರತಿಯೊಬ್ಬರ ಕತೆ ಕೂಡ ಅದರಲ್ಲಿದೆ. ರಾಕೇಶ್ ಅವರು ಒಂದು ಸರಿ ಯಾವಾಗಲೂ ಹೇಳುವಾಗ ಹೇಳ್ತಾ ಇದ್ರು, ಆ್ಯಕ್ಚುಲಿ ಒಂದು ಮಗುವಿಗೆ ಇತಿಹಾಸ ಪುಸ್ತಕವನ್ನು ಓದಿದ್ರೆ ಏನಾಗುತ್ತೋ ಈ ಒಂದು ಸಿನಿಮಾದಲ್ಲಿ ಇತಿಹಾಸ ಪುಸ್ತಕ ಓದಾಗಿದೆ. ಸೊ ಇದನ್ನು ಹೇಳಲಿಕ್ಕೆ ಹೊರಟಿದ್ದೀವಿ. ಇದಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರಂತಕ್ಕಂಥ ಒಂದು ನಂಬಿಕೆ ನಮಗಿದೆ.
ಆಮೇಲೆ ನಾವು ಇಷ್ಟು ಕಲೆಕ್ಷನ್ ಮಾಡ್ತೀವಿ ಸರ್ ಹಾಗೆ ಹೀಗೆ ಅದು ಇದು ಎಲ್ಲ ನಾವು ಹೇಳಲ್ಲ ಸರ್. ಯಾಕಂತ ಹೇಳಿದರೆ ಬೇರೆ ಭಾಷೆಯ ಚಿತ್ರಗಳನ್ನು ಇಲ್ಲಿ ತಂದು ಹೇಳ್ಬೋದು ಅವ್ರು ಇಷ್ಟು ಕೋಟಿ ಕಲೆಕ್ಷನ್ ಮಾಡ್ತೀವಿ, ಇಷ್ಟು ಮಾಡ್ತೀವಿ ಅಂತ. ಸೊ ನಾವು ಆ ಥರ ಹೇಳಲ್ಲ, ನಮ್ಮನ್ನು ಗೆಲ್ಲಿಸಿ ಅಂತ ಹೇಳಿಬಿಟ್ಟು ನಾವು ಕೈ ಮುಗಿ ಕೇಳ್ಕೊತೀವಿ. ಬೇರೆ ಏನಾದ್ರು ಇದೆಯಾ ಸರ್? ಏನು ಬೇಕಾದಂಥ ಪ್ರಿಪೇರ್ ಕೂಡ ಖಂಡಿತವಾಗ್ಲೂ ನಾವು ಆಗಿದ್ವಿ. ಯಾಕಂದರೆ ಥಿಯೇಟರ್ ಸೆಟಪ್ ಅನ್ನೋದು ಸಿನಿಮಾ ರಿಲೀಸ್ಗೆ ಒಂದು ಭಾಳ ದೊಡ್ಡ ಥಿಂಗ್. ಹೇಳಿ ಸರ್. ಆಡಿಯೋ ಬರಲ್ಲ. ಪ್ರವೀಣ್ ಸರ್, ಹೇಳಿ ಸರ್. ಕಾಟೇರ ಸಿನಿಮಾದಲ್ಲಿ ದರ್ಶನ್ ಅಂತ ಒಬ್ಬ ದೊಡ್ಡ ಸ್ಟಾರ್ ಇದ್ರು. ಹೌದು ಸರ್. ಸೊ ಭೂ ಸುಧಾರಣಾ ಕಾಯ್ದೆ ಇದ್ರು ಸಹ ಕಮರ್ಷಿಯಲ್ ಎಲಿಮೆಂಟ್ಸ್ ಇಂದ ಒಂದು ಕಮರ್ಷಿಯಲಿ ಬಾಕ್ಸ್ ಆಫೀಸ್ ವೈಸ್ ಚೆನ್ನಾಗಾಯ್ತು ಸಿನಿಮಾ, ವೆಲ್ ಅಂಡ್ ಫೈನ್. ಈಗ ಪ್ರೆಸೆಂಟ್ ಸೊಸೈಟಿಗೆ ಇದು ಎಷ್ಟು ರಿಲೆವೆಂಟ್ ಅನ್ಸುತ್ತೆ, ಹೇಗೆ ಕನೆಕ್ಟ್ ಆಗುತ್ತೆ ಅಂತ? ಯಾಕಂದ್ರೆ ಎಲ್ಲ ನ್ಯೂ ಕಮರ್ಸ್ ನಿಂತ್ಕೊಂಡು ಸರ್ ನಾವು ಸ್ಟಾರ್ಟಿಂಗಲ್ಲೇ ಹೇಳಿದೆ, ನಾನು ಆ್ಯಕ್ಚುಲಿ ಈಗ ಹೇಳಿದೆ. ಸೊ ಇದರಲ್ಲಿ ಸ್ಟಾರ್ ಕ್ಯಾಸ್ಟಿಂಗ್ ಒಂದು ಹೊಸ ಪ್ರತಿಭೆಗಳು ಬಿಟ್ಟರೆ, ಸೊ ಕತೆ ಇರಲಿ, ಮೇಕಿಂಗ್ ಇರಲಿ, ಅಥವಾ ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ವಿಷಯವನ್ನು ಜನರಿಗೆ ರೀಚ್ ಮಾಡಿಸ್ತಕ್ಕಂಥ ರೀತಿ ಇರಲಿ, ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ಸರ್. ನಮ್ಮ ಕತೆಗೆ ಸಾಹಸ ಮಾಡಿರ್ತಕ್ಕಂಥವ್ರು ಕಾಂತಾರ ಮತ್ತು KGF ಮಾಡಿರ್ತಕ್ಕಂಥ ವಿಕ್ರಮ್ ಅವರೇ ಸರ್. ಆ್ಯಂಡ್ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಹಿಂದೆ ಇತಿಹಾಸ ಅಂತ ತಿರುಗಿ ನೋಡಿದ್ರೆ ಎಲ್ಲ ಚಿತ್ರಗಳಲ್ಲೂ ಸಾಹಸ ಮಾಡಿರ್ತಕ್ಕಂಥ ನಿರ್ದೇಶ ಆಗಿರ್ತಕ್ಕಂಥ ಥ್ರಿಲ್ಲರ್ ಮಂಜು ಸರ್ ಮಾಡಿರೋದು. ಸೊ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅದ್ರ ಜೊತೆಗೆ ಪೂರ್ಣಚಂದ್ರ ತೇಜಸ್ವಿ ಸರ್ ಮತ್ತು ಕೆಂಪೇಗೌಡ ಮಾಣಿಕ್ಯ ಅಂತಹ ಸೂಪರ್ ಹಿಟ್ ಫಿಲ್ಮ್ಗಳನ್ನ ಕೊಟ್ಟಿರ್ತಕ್ಕಂಥ ಎಡಿಟರ್ ವಿಶ್ವ ಸರ್. ಸೊ ಎಲ್ಲೂ ಟೆಕ್ನಿಕಲಿ ಎಲ್ಲೂ ಕೂಡ ನಾವು ಕಾಂಪ್ರಮೈಸ್ ಆಗ್ದೇ, ದೆನ್ ಇವಾಗ ಹೇಳಿದ್ರು ಕಾಟೇರ ಸಿನಿಮಾ ಮಾಡಿರ್ತಕ್ಕಂಥ ಪ್ರದೀಪ್ ಸರ್, ಏನು ಸರ್ ಅದು ಸೌಂಡಿಂಗ್ ಪ್ರದೀಪ್ ಸರ್, ಹೈದ್ರಾಬಾದ್ ಅಲ್ಲ ಸರ್. ಸೊ ಎಲ್ಲೂ ಕಾಂಪ್ರಮೈಸ್ ಆಗ್ದೇ ಚಿತ್ರವನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ. ಕೇಳಿದ ಪ್ರಶ್ನೆಗೆ ನನ್ನ ಸಿನಿಮಾಗೆ ತುಂಬ ಸ್ಟ್ರಾಂಗ್ ರೈಟರ್ ಇದ್ದಾರೆ. ಸೊ ಅವರು ಆ ಪ್ರಶ್ನೆಗೆ ನೀಟಾಗಿ ಎಸ್ ಸ್ಟಾರ್ಟಿಂಗಲ್ಲಿ ಒಂದು ಬಜೆಟ್ ಇಟ್ಕೊಂಡಿದ್ವಿ ಸರ್. ಅದು ಹೋಗ್ತಾ 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 ಇಲ್ಲ ಇನ್ನೂ ಬೇಕು ಸಿನಿಮಾಕ್ಕೆ, ಇನ್ನೂ ಬೇಕು ಅಂತ ಹೇಳಿಬಿಟ್ಟು ವೈಟ್ ಲೋಟಸ್ ಎಂಟರ್ಟೈನ್ಮೆಂಟ್ ಮತ್ತು ಓಮ್ ಸಿನಿ ಎಂಟರ್ಟೈನ್ಮೆಂಟ್ಸ್ ಸೇರಿಬಿಟ್ಟು ಇಬ್ಬರು ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು, ಒಂದು ಒಳ್ಳೆ ಸಿನಿಮಾ ಹೊರಗಡೆ ಬರಬೇಕು ಅಂತ ಹೇಳಿಬಿಟ್ಟು ನಾವೇ ಇವ್ರು ಬೇಡ ಅಂದರೂ ನಾವೇ ಮಾಡಿ ಸರ್, ಇಲ್ಲ ಇದು ಬೇಕು, ಇದು ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಸಿನಿಮಾಗೆ ಏನು ಬೇಕೋ ಅದನ್ನು ಖಂಡಿತವಾಗ್ಲೂ ಕೊಟ್ಟಿದ್ದಾರೆ. ಡಿಸೆಂಬರ್ ತಿಂಗಳಲ್ಲಿ ರಿಲೀಸ್ ಮಾಡಿದ್ರೆ ಸಿನಿಮಾ ಸಕ್ಸಸ್ ಬಂದಿರುತ್ತೆ. ಹೌದು ಸರ್. ಆ ಇಂಟೆನ್ಷನ್ ಏನಿದೆ ಅಂದರೆ ಕಾಟೇರ ಡಿಸೆಂಬರ್ ಆಯಿತು, ನಮ್ಮದು ಡಿಸೆಂಬರ್ ಆಗ್ತದೆ ಅಂತ ಆಗಲಿ ಸರ್. ನಿಮ್ಮ ಬಾಯಾರಿಕೆಯಿಂದ ಸೂಪರ್ ಹಿಟ್ ಆದರೆ ಕೃತಜ್ಞತೆಗಳು. ಖಂಡಿತ ಇದು ನಿಮಗೆ ಹೇಳಿದ್ಮೇಲೆ ಗೊತ್ತಾಯಿತು. ಆಗಲಿ ಸರ್, ಅದು ಒಂದು ಆಗ್ಬೋದು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಅವರ ಬೆಂಬಲ ಏನಾದರೂ ನಿಮ್ಗೆ ಇರುತ್ತಾ ನಿಮ್ಮ ಸಿನಿಮಾ ರಿಲೀಸ್ ಟೈಮ್ಗೆ? ಅಥವಾ ಥಿಯೇಟರ್ಸ್ ಸ್ಕ್ರೀನ್ಸ್ ನ ಹೆಚ್ಚಳ ಮಾಡ್ಕೊಳ್ಳೋದಕ್ಕೆ ಫಿಲ್ಮ್ ಚೇಂಬರ್ ಅಥವಾ ಪ್ರೊಡ್ಯೂಸರ್ ಇಲ್ಲ, ಅದಕ್ಕೆ ಆಕ್ಚುಲಿ ಇವ್ರು ಹೇಳ್ತಾರೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ನನಗೆ ತೆಲುಗು ಫಿಲಮ್ಮು ರಿಲೀಸ್ ಆಗ್ತಿದೆ, ಬಟ್ ನಾವು ಮತ್ತೆ ಮೀಡಿಯಾ ನೀವೆಲ್ಲ ಇಷ್ಟು ಜನ ನಾವು ಕನ್ನಡಿಗರಿದ್ದಾಗ ಅದು ಹೆಂಗೆ ಕನ್ನಡ ಫಿಲಮ್ನ ಬಿಟ್ಕೊಟ್ಬಿಡ್ತೀವಿ ಅಥವಾ ನೀವು ಸೋಲಕ್ಕೆ ಬಿಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ಸೊ ಹಂಗಾಗಿ ಅದು ಅಫ್ಕೋರ್ಸ್ ಇದು ಒಂದು ಹೋರಾಟನೇ, ಒಂದು ಭೂ ಸುಧಾರಣೆ ಹೋರಾಟದ ಜೊತೆಗೆ ಒಂದು ಕನ್ನಡ ಸಿನಿಮಾನ ಗೆಲ್ಸೋದು ಸೇರಿ ಅನ್ನೋದು ಒಂದು ಹೋರಾಟನೇ. ಭಾಸ್ಕರ್ ಪ್ರಸಾದ್ ಜೊತೆಗೆ ಸಿನಿಮಾ ಉಳಿಸ್ಕೊಳ್ಳೋ ಹೋರಾಟ, ಅದು ಆಗ್ಬಿಡ್ಲಿ. ಸರ್, ಈಗ ನಾನು ಭಾಸ್ಕರ್ ಪ್ರಸಾದ್ ಅಂತ ಈ ಚಿತ್ರದ ಕತೆ ಕಟ್ಟೋದ್ರಿಂದ ಹಿಡಿದು ಇಲ್ಲಿವರೆಗೂ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋನು. ಈ ಫಿಲ್ಮ್ ಯಾಕೆ ಕನ್ನಡಿಗರು ನೋಡಬೇಕು ಅನ್ನೋದಕ್ಕೆ ಒಂದಷ್ಟು ರೀಸನ್ ಕೊಡ್ತಾ ನಿಮ್ಮ ಕೆಲವು ಪ್ರಶ್ನೆಗಳನ್ನ ಕ್ಲಿಯರ್ ಮಾಡಿಬಿಡ್ತೀನಿ. ಮೊದಲಿಗೆ ಯಾಕೆ ಈ ಪಿಕ್ಚರ್ನ ನೋಡಬೇಕು ಅಂತಂದರೆ, ಈ ಒಂದು ಯಾವುದೇ ಒಂದು ಸರ್ಕಾರದ ಕಾಯ್ದೆ ಇದೆಯಲ್ಲ, ಅದನ್ನು ನಾವು ಕಲ್ಪನೆ ಮೂಲಕನೋ ಅಥವಾ ಅದನ್ನು ಏನೋದು ಬೇರೆ ಸ್ವರೂಪದಲ್ಲೋ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಾಯ್ದೆಗಳು ಯಾವಾಗಲೂ ಕೂಡ ಯಥಾವತ್ತಾಗಿ 100% ಕರೆಕ್ಟಾಗಿರಬೇಕು. ಅದರಲ್ಲಿ ಒಂದು ಪದ ತಪ್ಪಾದರೂ ಕೂಡ ಆ ಕಾಯ್ದೆ ಮೇಲೆ ಅದು ಅಡ್ವರ್ಸ್ ಎಫೆಕ್ಟ್ ಆಗ್ತದೆ. ಸೊ ನಾವಿಲ್ಲಿ ಹೇಳಕೊಟ್ಟಿರೋದು ಏನು ಅಂತಂದರೆ, ಈ ಭೂ ಸುಧಾರಣೆ ಕಾಯ್ದೆ ಹೇಳುವಾಗ ಅದಕ್ಕೆ ಪರ್ಫೆಕ್ಟಾಗಿ ಏನು ಹೇಳಬೇಕು, ಹೆಂಗೆ ಹೇಳಬೇಕು, ಮತ್ತು ಅದನ್ನು ಹೇಳುವಂತಹ ಸ್ವರೂಪ ಹೇಗಿರಬೇಕು ಅದನ್ನು ನಾವು ಮೇಂಟೈನ್ ಮಾಡಿದ್ರೆ ಮಾತ್ರನೇ ಅದನ್ನು ಜನಕ್ಕೆ ರೀಚ್ ಆಗ್ತದೆ. ಸೊ ಒಂದು ಕಾಯ್ದೆ ಹೇಳುವಾಗ ಕಥೆ ರೂಪದಲ್ಲಿ ಸುಮ್ಮನೆ ಏನೋ ಒಂದು ಬಾಯಿ ಮಾತಲ್ಲಿ ಹೇಳೋಕ್ಕಾಗೋದಿಲ್ಲ. ಅದನ್ನು ದೃಶ್ಯ ರೂಪಕ್ಕೆ ಕಟ್ಕೊಡೋದಿದೆಯಲ್ಲ, ಅದು ಇಟ್ಸ್ ವೆರಿ ಚಾಲೆಂಜಿಂಗ್. ಅದನ್ನು ನಮ್ಮ ನಿರ್ದೇಶಕರಂತೂ ಅದ್ಭುತವಾಗಿ ಮಾಡಿದ್ದಾರೆ. ಎರಡನೇ ರೀಸನ್ ಯಾಕೆ ಇದನ್ನು ನೋಡಬೇಕು ಅಂತಂದರೆ, ಬಹುಶಃ ಇವತ್ತಿನ ಯುವ ಸಮುದಾಯಕ್ಕೆ 70ರ ದಶಕದಲ್ಲಿ ಶುರುವಾದಂತಹ ಈ ರೈತ ಚಳುವಳಿಗಳು, ದಲಿತ ಹೋರಾಟಗಳು, ಪ್ರಗತಿಪರ ಚಿಂತಕರ ಹೋರಾಟಗಳು ಇವೆಲ್ಲವುದ್ರೂ ಪರಿಚಯ ಇರೋದಿಲ್ಲ ಅಷ್ಟಾಗಿ. ಮತ್ತು ಇದೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ ಹಲವಾರು ಪುಸ್ತಕಗಳನ್ನ ಓದಬೇಕಾಗ್ತದೆ. ಆದರೆ ನೀವು ಧೀರ ಭಗತ್ ರಾಯ್ ಒಂದು ಚಿತ್ರ ಸಾಕು ಈ ನೆಲದ ಹೋರಾಟದ ಇತಿಹಾಸ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ.
ನೀವು ಈ ಚಿತ್ರದಲ್ಲಿ ಒಬ್ಬ ಪುಟ್ಟಣ್ಣಯ್ಯನ ನೋಡಬಲ್ರಿ, ರೈತ ಹೋರಾಟಗಾರ ಪುಟ್ಟಣ್ಣಯ್ಯನ ನೋಡಬಲ್ರಿ. ಈ ಚಿತ್ರದಲ್ಲಿ ಒಬ್ಬ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ನೋಡಬಲ್ರಿ. ಈ ಚಿತ್ರದಲ್ಲಿ 70ರ ದಶಕದಲ್ಲಿ ದಲಿತ ಹೋರಾಟಗಳನ್ನ ಕಟ್ಟಿದಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ನೋಡಬಲ್ರಿ. ಈ ಚಿತ್ರದಲ್ಲಿ ಈ ರೀತಿಯಾದಂಥ ಒಂದು ಹೋರಾಟ, ಇದು ಯಾವುದೋ ಒಂದು ಜಾತಿಗೆ ಸಂಬಂಧಪಟ್ಟಿದ್ದೋ ಒಂದು ವರ್ಗಕ್ಕೆ ಸಂಬಂಧ ಅಲ್ಲ. ಈ ನೆಲದ ಒಟ್ಟು ಶೋಷಿತರ ಕಥೆ ಹೇಳ್ತಾ ಇರೋದು. ಇಲ್ಲಿ ಶೋಷಣೆಗೊಳಪಟ್ಟವರು ಅಂತದ್ದು ಯಾವುದು ಜಾತಿಯವರು ಅಂತಲ್ಲ. ಈ ಏನು ಉಳುವನೆ ಭೂಮಿ ಒಡೆಯ ಕಾಯ್ದೆ ಬಂತಲ್ಲ, ಇದರ ಪ್ರತಿಫಲ ಉಂಡಂಥವ್ರು, ಇದರ ಫಲವನ್ನು ತೊಗೊಂಡಂಥವ್ರು ಯಾವುದೋ ಜಾತಿಗೋ ಧರ್ಮಕ್ಕೋ ಸಂಬಂಧಪಟ್ಟವರಲ್ಲ. ಯಾಕಂದರೆ ಕರ್ನಾಟಕದ ಎಲ್ಲರೂ ಕೂಡ. ಆದರೆ ಯಾರು ನೆಲದ ಹಕ್ಕನ್ನು ಕಳ್ಕೊಂಡಿದ್ರು, ಆ ನೆಲದ ಹಕ್ಕು ಒಂದು ಸರ್ಕಾರ ಒಂದು ಕಾಯ್ದೆಯನ್ನು ತಂದುಬಿಡ್ತು. ಆದರೆ ಅದು ಇಂಪ್ಲಿಮೆಂಟ್ ಆಗುವಾಗ ಈ ಅಧಿಕಾರಿ ವಲಯದಲ್ಲಿ, ರಾಜಕಾರಣಿಗಳ ವಲಯದಲ್ಲಿ ಭೂಮಾಫಿಯಾ ನಡೆಸುವಂಥವ್ರು ಇದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಿಟ್ರ. ಅದನ್ನು ಬಿಡದೇ ಇದ್ದಾಗ ಆ ನೆಲದ ಹಕ್ಕು ಬೇಕು ಅಂತ ಹೋರಾಟ ಮಾಡುವಾಗ ಒಬ್ಬ ಪ್ರೊಫೆಸರೋ ಅಥವಾ ಪುಟ್ಟಣ್ಣಯ್ಯರೋ ಅಥವಾ ಪ್ರೊಫೆಸರ್ ಬಿ ಕೃಷ್ಣಪ್ಪನವರೋ ಇವರ ಆ ಕಾಲಘಟ್ಟದ ಹೋರಾಟಗಳು ಹೇಗಿತ್ತು ಅನ್ನೋದನ್ನು, ಆ ಒಟ್ಟು ಹೋರಾಟದ ಇತಿಹಾಸವನ್ನು ಒಂದು ಚಿತ್ರದಲ್ಲಿ ಕಟ್ಕೊಡೋದಕ್ಕೆ ಪ್ರಯತ್ನ ಮಾಡಿರೋಂಥದ್ದು ಭಾಳ ಅದ್ಭುತವಾಗಿದೆ. ಮತ್ತು ಅದನ್ನು ಒಂದು ಆರ್ಟಿಸ್ಟಿಕ್ ಒಂದು ಆರ್ಟ್ ಮೂವಿ ಥರನೂ ಅಲ್ಲ. ನೀವು ಆಗಲೇ ಕೇಳಿದ್ರೆ ಕಮರ್ಷಿಯಲ್ ಇದೆಯಾ ಅಂತ. ಇಲ್ಲಿರುವಂಥ ಹಾಡು, ಇಲ್ಲಿರುವಂತಹ ಲವ್ ಸೀನ್ಗಳು, ಇಲ್ಲಿರುವಂತಹ ಫೈಟ್ಗಳು ಬಹುಶಃ ಇವತ್ತು ಏನು ಭಾಳ ದೊಡ್ಡ ದೊಡ್ಡ ಬ್ಯಾನರ್ ಚಿತ್ರಗಳು ನೋಡ್ತೀವಿ ಅದಕ್ಕೆ ಸರಿಸಮನಾಗಿ ನಿಲ್ಬರೋ ಮಟ್ಟಕ್ಕೆ ನಿಂತಿದೆ. ಮತ್ತು ಇದೇ ಸಂದರ್ಭದಲ್ಲಿ ಒಂದು ಕ್ವಶನ್ ಇದೆ, ಪುಷ್ಪ 2 ಜೊತೆಲಿ ನೀವು ಅಂತ. ನಮಗೆ ನಂಬಿಕೆ ಇರುವಂಥದ್ದು ಈ ಕನ್ನಡತನ, ಈ ನೆಲದಲ್ಲಿ ಕನ್ನಡತನ ಇದೆಯಲ್ಲ, ಅದ್ರ ಮೇಲೆ ಯಾವತ್ತೂ ನಂಬಿಕೆ ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆಗಲೇ ಒಂದು ಎಕ್ಸಾಂಪಲ್ ಕೊಟ್ಟರು, ಬಾಹುಬಲಿ ಜೊತೆಯಲ್ಲಿ ಇನ್ನೊಂದು ನಮ್ಮ ಕನ್ನಡ ಫಿಲ್ಮ್ ಬಂದು ಗೆಲ್ತು ಅಂತ. ಇಲ್ಲೂ ಖಂಡಿತವಾಗ್ಲೂ ಗೆಲ್ಲೋಕ್ಕೆ ಸಾಧ್ಯ ಇದೆ. ಕನ್ನಡಿಗರು ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ. ಬಹುಶಃ ಇದು ಇಲ್ಲಿ ಹೇಳ್ಬೇಕೋ ಇಲ್ಲೋ ಗೊತ್ತಿಲ್ಲ, ನನಗನ್ಸುತ್ತೆ ನಾನು ಹೇಳ್ಬಿಡ್ತೀನಿ. ಎಲ್ಲವನ್ನು ಅಬ್ಸರ್ವ್ ಮಾಡ್ತಾರೆ. ಎಲ್ಲವನ್ನು ಅಬ್ಸರ್ವ್ ಮಾಡುವಾಗ ಕನ್ನಡದ ಜನಕ್ಕೆ ಬೇಕಾಗಿರೋದು ಏನು ಅಂತಂದರೆ, ಒಂದು ಘನತೆಯಿಂದ ನಮ್ಮನ್ನು ಮಾತಾಡಿಸುವಂಥದ್ದು, ನಮ್ಮನ್ನು ಕೇಳುವಂಥದ್ದು, ಯಾವುದೇ ಚಿತ್ರವನ್ನು ಗೆಲ್ಲಿಸುವಂಥದ್ದು ಅಥವಾ ಇನ್ನೊಂದು ಮತ್ತೊಂದು. ಪುಷ್ಪ 2 ಬರ್ತಾ ಇದೆ. ಅದರ ಒಬ್ಬ ಡಿಸ್ಟ್ರಿಬ್ಯೂಟರು, ಇದು ನನಗೆ ಕಂಡಿರೋದು, ನಮ್ಮ ತಂಡ ಕಂಡಿದೆಯೋ ಗೊತ್ತಿಲ್ಲ, ನಾನು ಕಂಡಿರೋದು ಹೇಳ್ತಾ ಇದ್ದೀನಿ. ಅದರ ಒಬ್ಬ ಡಿಸ್ಟ್ರಿಬ್ಯೂಟರು ಯಾರೋ ಒಂದು ಕಡೆ ಇಂಟ್ರ್ಯೂ ಕೊಡುವಾಗ ಒಂದು ಮಾತನ್ನು ಹೇಳ್ತಾರೆ, ನಾನು ಇಲ್ಲಿ 100 ಕೋಟಿ ರೂಪಾಯಿ ಗೆದ್ದೋಗ್ತೀನಿ, ತೊಗೊಂಡು ಕಲೆಕ್ಷನ್ ಮಾಡ್ತೀನಿ ಈ ಫಿಲ್ಮ್ನಲ್ಲಿಂದ. 1000 ಕೋಟಿ ಮಾಡಲಿ, ಸಂತೋಷ ಪಡ್ತೀವಿ. ಯಾಕೆಂದರೆ ಇಲ್ಲಿ ಭಾಷೆಗಿನ್ನ ಕಲೆ ಅನ್ನೋದು ನಮಗೆ ಮುಖ್ಯ. ಎಲ್ಲ ಕಲೆಗಳು ಗೆಲ್ಲಬೇಕು, ಕಲಾವಿದರು ಗೆಲ್ಲಬೇಕು. ಆದರೆ ನೀವು ಅದು ಹೇಳೋ ಸ್ಟೈಲ್ ಇದೆಯಲ್ಲ, ಅದು ನನಗೆ ಭಾಳ ಹರ್ಟ್ ಆಗಿರುವಂಥದ್ದು. ನನಗಾದಂಥ ಹರ್ಟು ನಮ್ಮ ಕನ್ನಡಿಗರಿಗೂ ಆಗ್ತದೆ ಅಂತ ನಾನು ಭಾವಿಸಿದ್ದೀನಿ. 1000 ಕೋಟಿ ತೊಗೊಂಡೋಗ್ತೀನಿ, ಕನ್ನಡಿಗರು ವಿಶಾಲ ಹೃದಯರು ನಮ್ಮನ್ನು ಗೆಲ್ಲಿಸ್ತಾರೆ, ತೊಗೊಂಡೋಗ್ತೀವಿ, ಗೆಲ್ತೀವಿ, ಅದು ಹೇಳೋ ವರ್ಷನ್ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಗುವಂಥದ್ದು. ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ 100 ಕೋಟಿ ತೊಗೊಂಡೋಗ್ತೀನಿ ಅಂದರೆ, ಹಾಗಾದ್ರೆ ಕನ್ನಡ ಫಿಲ್ಮ್ಗಳು ಏನು ಮಾಡ್ಬೇಕು? ಇಲ್ಲಿ ನಾವು ಭಿಕ್ಷೆ ಬಿಡಕ್ಕೆ ಬಂದಿದ್ದೀವ? ತುಂಬ ಹರ್ಟ್ ಆದಂಥ ಮಾತದು. ಅದನ್ನು ನೀವು ಹೇಳಿ 1000 ಕೋಟಿ ತೊಗೊಂಡೋಗಿ, ಕನ್ನಡಿಗರ ಜೊತೆಗೆ ಪ್ರೀತಿ ತೊಗೊಂಡೋಗಿ, ಆ ದುಡ್ಡಿನ ಜೊತೆ ಪ್ರೀತಿ ತೊಗೊಂಡೋಗಿ. ನಾನು ಚಾಲೆಂಜ್ ಮಾಡಿ ತೊಗೋತೀನಿ ಅನ್ನೋದನ್ನೆಲ್ಲ ಒಂದು ಚಿತ್ರವನ್ನು ನಮ್ಮ ಮುಂದೆ ಇಡುವಾಗ ನಾವು ಆ ರೀತಿಯಾದಂಥ ಲ್ಯಾಂಗ್ವೇಜನ್ನು ಉಪಯೋಗಿಸಿ ತೊಗೊಂಡೋಗ್ಬಾರ್ದು. ಸೊ ನಾವು ಕೂಡ ಹೇಳ್ತಾ ಇದ್ದೀವಿ, ತುಂಬ ಪ್ರೀತಿಯಿಂದ ಚಿತ್ರ ಗೆಲ್ತೀವಿ, ಲಾಭವನ್ನು ಮಾಡ್ತೀವಿ, ಜೊತೆಗೆ ಈ ಲಾಭ ಜೊತೆಗೆ ಕನ್ನಡಿಗರ ಪ್ರೀತಿಯನ್ನು ಸಂಪಾದನೆ ಮಾಡ್ತೀವಿ. ಪರಭಾಷೆ ಚಿತ್ರ ಬರುವಾಗ ಗೆಲ್ಲಲಿ ಅಂತ ನಾವು ಹಾರೈಸ್ತೀವಿ. ಆದರೆ ಆ ರೀತಿಯಾದಂಥ ಧೋರಣೆ ಬೇಡ, ನಮ್ಮ ಮೇಲೆ ನೀವು ಹೇರುವಂಥ ಧೋರಣೆಗಳನ್ನ ಬೇಡ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಮತ್ತು ಈ ಪಿಕ್ಚರು ಮತ್ತೆ ಯಾಕೆ ನೋಡಬೇಕು ಅಂತಂದರೆ, ನಾನು ಇನ್ನೊಂದು ಕೇಳ್ಕೊಳ್ಳೋದೇನಂತಂದರೆ, ಇವತ್ತಿನ ಈ ಜನಸಮುದಾಯಕ್ಕೆ ಬಹುಶಃ ಹೋರಾಟದ ಮನೋಭಾವ ಎಲ್ಲೋ ಒಂದು ಕಡೆ ಸ್ವಲ್ಪ ಡ್ರಾಪ್ಔಟ್ ಆಗ್ತಿದೆ ಅನಿಸುತ್ತೆ. ಬಹುಶಃ ಇದನ್ನು ನೋಡುವಾಗ ನಮ್ಮ ಹಿರಿಯರು, ನಾವೇನಾದರೂ ಇವತ್ತು ಇಲ್ಲಿ ಒಂದಷ್ಟು ಸಮಾಧಾನದ ಬದುಕಿದ್ದೀವಿ ಅಂದರೆ ನಮ್ಮ ಹಿರಿಯರು ನಡೆದಂಥ ಹೋರಾಟಗಳ ಪ್ರತಿಫಲ ಹೇಗಿದೆ, ನಾವು ಅದನ್ನು ಹೇಗೆ ಮುಂದುವರಿಸಬೇಕು ಅನ್ನೋಂಥ ಒಂದು ಮೋಟಿವೇಶನ್ ಕೂಡ ಸಿಗ್ಬೋದು. ಸೊ ಆ ಕಾರಣಕ್ಕೆ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದೇನು ಅಂತಂದರೆ, ಒಂದು ಪರಭಾಷೆಯ ಪ್ರವೇಶವನ್ನು ನಾವು ಸ್ವಾಗತ ಮಾಡ್ತೀವಿ, ಆದರೆ ಪರಭಾಷೆಯ ಹೇರಿಕೆ ದಬ್ಬಾಳಿಕೆಯನ್ನು ನಾವು ಯಾವತ್ತೂ ಕೂಡ ನಾವು ಅದನ್ನು ಸ್ವಾಗತ ಮಾಡೋದೇ ಇಲ್ಲ. ಅವರು ಅದನ್ನು ಹೇಳಿಕೆ ಕೊಟ್ಟಿದ್ದು ತುಂಬ ಒಂಥರ ಅಹಂಕಾರದ ಧೋರಣೆ ಅಂತ ಅನ್ಸುತ್ತೆ. ಅದನ್ನು ನಾನು ಸಾಫ್ಟಾಗಿ ಹೇಳ್ತೀನಿ, ನಾನು ಅಹಂಕಾರದಿಂದ ಹೇಳಲ್ಲ. ಆ ರೀತಿಯಾದಂಥ ಅಹಂಕಾರದ ಧೋರಣೆ ದಯವಿಟ್ಟು ಬೇಡ. ಕನ್ನಡ ನಾಡಿನಲ್ಲಿ ಕನ್ನಡ ಚಿತ್ರಗಳನ್ನ ಗೆಲ್ಲಿಸುವಂತಹ ಎಲ್ಲ ಮನಸ್ಥಿತಿ, ಪ್ರೀತಿ, ವಿಶ್ವಾಸ, ಅದರಲ್ಲೂ ಈಗಾಗಲೇ ಟ್ರೈಲರ್ ಮೂಲಕ ನೀವುಗಳು ಸಾಧನೆ ಮಾಡಿ ತೋರಿಸಿದ್ದೀರಿ. ನಾನು ನಿಮಗೆ ದೊಡ್ಡ ಥ್ಯಾಂಕ್ಸನ್ನು ಹೇಳೋದೇನು ಅಂತಂದರೆ, ಒಂದು ಹೊಸ ಚಿತ್ರದ್ದು ಟ್ರೈಲರ್ಗಳು ರೀಚ್ ಆಗೋದಕ್ಕೆ ಇವತ್ತು ಒದ್ದಾಡಬೇಕು. ಇವತ್ತು ಎಷ್ಟು ಕಮ್ಮಿ 40-45 ಲಕ್ಷ ನಮಗೆ ಕಾಣ್ತಾ ಇರುವಂಥದ್ದು, ಆರ್ಗ್ಯಾನಿಕಾಗಿ ಕಾಣ್ತಾ ಇರೋಂಥದ್ದು. ಬಟ್ ಎಲ್ಲೋ ಕಡೆ ಡೌನ್ಲೋಡ್ ಆಗಿ ವಾಟ್ಸಪ್ಗಳಲ್ಲಿ ಸರ್ಚ್ ಆಗಿ ಹೋಗಿರೋದು ನಾವು ಲೆಕ್ಕ ಕೂಡ ಇಡೋದಕ್ಕಾಗೋದಿಲ್ಲ. ಹಾಗಾಗಿನೇ ನಮಗೆ ಬೇರೆ ಬೇರೆ ರಾಜ್ಯದವರು, ಬೇರೆ ಬೇರೆ ದೇಶದವರು ಕೂಡ ಫೋನ್ ಮಾಡಿ ಸಾಧ್ಯ ನಮಗೆ ಅದನ್ನು ಕೇಳೋಕ್ಕಾಗಿರೋಂಥದ್ದು. ಸೊ ಭೂ ಸುಧಾರಣೆ ಕಾಯ್ದೆ ಅನ್ನೋದನ್ನು ಒಂದು ತುಂಬ ಬ್ಯೂಟಿಫುಲ್ ಕತೆ ಮೂಲಕ, ಒಂದು ಲವ್ ಸೀನ್ಗಳನ್ನ ಮೂಲಕ, ಫೈಟ್ ಮೂಲಕ ಇಡೋದಕ್ಕೆ ಸಾಧ್ಯ ಆಗಿದೆ ಅಂತಂದರೆ ಅದು ಈ ಚಿತ್ರರಂಗದ ಭಾಳ ದೊಡ್ಡ ಶ್ರಮ ಇದೆ. ಆ ಶ್ರಮಕ್ಕೆ ಕನ್ನಡಿಗರು ಮತ್ತು ಕನ್ನಡದ ಮಾಧ್ಯಮಗಳು ನಮಗೆ ನೀವು ಆಶೀರ್ವಾದ ಮಾಡಿ ಬೆಂಬಲವಾಗಿ ನಿಂತು ಗೆಲ್ಲಿಸಬೇಕು ಅಂತ ನಾನು ಇಡೀ ಚಿತ್ರತಂಡದ ಪರವಾಗಿ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಸರ್ ನೀವು ಕಡೆ ಸರ್
ನಿಮ್ಮ ಬಗ್ಗೆ ನಿಮ್ಗೆ ಒಂದಷ್ಟು ಪರಿಚಯ ಹೇಳಿ, ಯಾಕಂದ್ರೆ ಫಸ್ಟ್ ಅಲ್ವಾ? ಕೇಳಿಸ್ತಿದ್ಯಾ? ಓಕೆ, ಜೋರ ಇದ್ದಾರೆ. ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಅಂದರೆ ನಂದು ಜರ್ನಿ ಸ್ಟಾರ್ಟ್ ಆಗಿದ್ದೆ ಒಂಥರ ನನಗೆ ಶಾಕಿಂಗ್ ಅಂತ ಅನಿಸುತ್ತೆ. ಮೂವಿ ಇದೆಲ್ಲ ನನ್ನ ತಲೆನಲ್ಲೇ ಇರಲಿಲ್ಲ, ಯಾಕೆ ಅಂದರೆ ನನಗೆ ಯಾವ ಥರ ಮೂವಿ ಬ್ಯಾಕ್ಗ್ರೌಂಡು ಇಲ್ಲ ಮನೆಯಲ್ಲಿ. ಸೊ ಆ್ಯಂಕರಿಂಗ್ ಮಾಡ್ತಿದ್ದೆ ಯಾವಾಗ ಅಂದರೆ ನಾನು ಡಿಗ್ರಿ ಟೈಮಲ್ಲಿ ಓದ್ಕೊಂಡು ಜೊತೆಯಲ್ಲಿ ಒಂದು ಲೋಕಲ್ ಚಾನಲಲ್ಲಿ ಆ್ಯಂಕರಿಂಗ್ ಮಾಡ್ತಿದ್ದೆ. ಸೊ ಅಲ್ಲಿ ಇದ್ದಾಗ ಅಂದರೆ ಕಾಮನ್ ಫ್ರೆಂಡ್ಸಲ್ಲಿ ಕರ್ಣನ್ ಸರು ನನಗೆ ಪರಿಚಯ. ಸೊ ಅಲ್ಲಿ ಆ್ಯಂಕರಿಂಗ್ ಮುಗಿಸಿ ನಾನು ಕಂಪ್ಲೀಟ್ ಆ ಪ್ರೊಫೆಷನ್ನ ಕ್ವಿಟ್ ಮಾಡಿ ನಾನು ಆಲ್ರೆಡಿ MBA ಮಾಡಿಕೊಂಡು MBA ಮಾಡೋ ಟೈಮಲ್ಲೇ ನಂದು ಕ್ಯಾಂಪಸ್ ಸೆಲೆಕ್ಷನ್ ಎಲ್ಲ ಆಗೋಗಿತ್ತು. ಸೊ ಆಲ್ರೆಡಿ ನಾನು IT ಪ್ರೊಫೆಷನಲ್ಲಿದ್ದೆ. ಆ ಟೈಮಲ್ಲಿ ನನಗೆ ಕರ್ಣನ್ ಸರ್ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಹೇಳಿದ್ರು, ಅಂದರೆ ಆಲ್ರೆಡಿ ಗೊತ್ತಿದ್ರಲ್ಲ, ಸೊ ಹಾಗಾಗಿ ಹೇಳಿದ್ರು, ನಂದು ಪ್ರೊಫೈಲೆಲ್ಲ ಚೆಕ್ ಮಾಡ್ತಾಯಿದ್ರು. ಸೊ ಈ ಥರ ಮೂವಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಹೊಸ ಕ್ಯಾರೆಕ್ಟರ್ ಅಂದರೆ ಹೊಸ ಫೇಸ್ನ ಹುಡುಕ್ತಾ ಇದ್ದೀನಿ ನಾನು. ಆ ಸಾವಿತ್ರಿ ಕ್ಯಾರೆಕ್ಟರ್ಗೆ ತುಂಬ ಆಪ್ಟಾಗಿ ಫೀಲ್ ಆಗ್ತಿದ್ದೀರಾ, ಒಂದ್ಸಲ ಸ್ಕ್ರಿಪ್ಟ್ನ ಕೇಳಿ ಅಂತ ಹೇಳಿದ್ರು. ಸೊ ಆಲ್ ಆಫ್ ಸಡನ್ ಮನೆಯಲ್ಲಿ ನಾನು ಯಾವ ಥರ ಹೇಳೋದು, ಆಲ್ರೆಡಿ ಕಂಪ್ಲೀಟಾಗಿ ನಾನು ಬೇರೆ ಪ್ರೊಫೆಷನಲ್ಲಿ ಇದ್ದೀನಿ. ಸೊ ಆ್ಯಂಕರಿಂಗ್ ಕ್ವಿಟ್ ಮಾಡಿನೂ ಆಲ್ರೆಡಿ ಒಂದು 3-4 ಇಯರ್ಸ್ ಆಗೋಗಿದೆ ಸರ್. ನನಗೆ ಅಷ್ಟು ಐಡಿಯಾ ಇಲ್ಲ. ಸೊ ಆ್ಯಂಕರಿಂಗೇ ಡಿಫ್ರೆಂಟು, ಆ್ಯಕ್ಟಿಂಗೇ ಡಿಫ್ರೆಂಟು. ಸೊ ಯಾವ ಥರ ಅಂತ ಅಂದೆ. ಇಲ್ಲ ಒಂದ್ಸಲ ಲುಕ್ ಟೆಸ್ಟಿಗೆ ಬನ್ನಿ ಅಂತ ಹೇಳಿ ಸ್ಟೋರಿನ ನರೇಟ್ ಮಾಡಿದ್ರು, ಲುಕ್ ಟೆಸ್ಟ್ ಎಲ್ಲ ಮಾಡಿದ್ರು. ಸೊ ಅದಾದಮೇಲೆ ನನ್ನ ಫ್ಯಾಮಿಲಿ ಜೊತೆನೂ ಡಿಸ್ಕಸ್ ಮಾಡಿದ್ರು ಸರ್ ಬಂದು. ನಮ್ಮ ಪೇರೆಂಟ್ಸ್ ಹತ್ರ ಎಲ್ಲ ಮಾತಾಡಿ ಸ್ಕ್ರಿಪ್ಟ್ ಕೇಳಿದ ತಕ್ಷಣ ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ಸೊ ಫಸ್ಟ್ ಟೈಮ್ ನನಗೆ ಸಾವಿತ್ರಿ ಬಗ್ಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನು ತುಂಬ ಕ್ವೆಶನ್ಸ್ನ ಕೇಳಿದೆ. ಸರ್ ಈ ಥರ ಎಲ್ಲ ಇತ್ತಾ ಅಂದರೆ ನಮ್ಮ ಒಂದು ಸಿನಾಪ್ಸಿಸ್ ಹೇಳಿದರು, ನಮ್ಮ ಸ್ಟೋರಿ ಈ ಥರ ಇರುತ್ತೆ ಅಂತ ಹೇಳಿ. ಸೊ ನನಗೆ ಕಂಪ್ಲೀಟಾಗಿ ಅಷ್ಟು ಐಡಿಯಾನೂ ಇರಲಿಲ್ಲ. ಬಿಫೋರ್ ಈ ಥರ ಎಲ್ಲ ನಡೀತಿತ್ತು ಅಂತ ಕೇಳಿಸ್ಕೊಂಡಿದ್ದೆ. ಅದಾದಮೇಲೆ ಸರ್ಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದಾಗ ರಿಯಲ್ ಫ್ಯಾಕ್ಟ್ ಒಂದಷ್ಟು ಇನ್ಸಿಡೆಂಟ್ಗಳನ್ನ ಹೇಳಿದ್ರು, ಅವ್ರ ಊರಲ್ಲೇ ಯಾವ ಥರ ನಡೀತು ಅಂತ ಹೇಳಿ. ಸೊ ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ ತಕ್ಷಣ ನೆಕ್ಸ್ಟ್ ನನಗೆ ಚಾಲೆಂಜಿಂಗ್ ಅನಿಸಿದ್ದು, ಟ್ರೈನ್ ಆಗಿಲ್ಲ ಏನೂ ಇಲ್ಲ, ಯಾವ ಥರ ನಾನು 100% ನಾನು ಕೊಡೋದಕ್ಕಾಗುತ್ತೆ, ಆ ಕ್ಯಾರೆಕ್ಟರ್ಗೆ ಯಾವ ಥರ ಜಸ್ಟಿಸ್ ಕೊಡೋಕ್ಕಾಗುತ್ತೆ ಅಂತ ಹೇಳಿ. ಸೊ ಆ ವಿಷಯದಲ್ಲಿ ಎಂಟೈರ್ ಟೀಮ್ ತುಂಬಾ ಸಪೋರ್ಟ್ ಮಾಡಿದ್ರು. ಲುಕ್ ಟೆಸ್ಟಲ್ಲಿ ಓಕೆ ಆಗಿದ ತಕ್ಷಣ ನೀವೇನು ತಲೆ ಕೆಡಿಸ್ಕೋಬೇಡಿ, ನಾವು ಹೇಳ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಆಗಲೇ ಹೇಳ್ದಂಗೆ ರಾಕೇಶ್ ಅವರು ಅಂತ ಗೊತ್ತಾಗಿದ ತಕ್ಷಣ ಇನ್ನೂ ಭಯ ಸ್ಟಾರ್ಟ್ ಆಯಿತು, ರಂಗಭೂಮಿಯವರು ಅಂತ ಅಂದರು. ಸೊ ನಮ್ಮ ಮನೆಯಲ್ಲೂ ಹೇಳಿದ್ರು, ರಂಗಭೂಮಿ ಅಂತ ಅಂದರೆ ಆಲ್ರೆಡಿ ಅವರು ಆ್ಯಕ್ಟಿಂಗಲ್ಲಿ ತುಂಬಾ ಕಲಿತು ಬಂದಿರ್ತಾರೆ. ಸೊ ಅವ್ರ ಮುಂದೆ ನೀನು ಸ್ವಲ್ಪ ಪ್ರಿಪೇರ್ ಆಗಿ ಹೋಗಬೇಕು ಅಂತ. ಬಟ್ ರಾಕೇಶ್ನ ನನಗೆ ಮೀಟ್ ಮಾಡಿಸಿದಾಗ ಆಲ್ಮೋಸ್ಟ್ ನಾನು ಅವ್ರ ಜೊತೆ ಮಾತಾಡಿದೆ. ನನ್ನ ಪ್ರೊಫೆಷನ್ ಬಗ್ಗೆ ಎಲ್ಲ ಗೊತ್ತಿತ್ತು ಅವ್ರಿಗೆ ಆಲ್ರೆಡಿ. ಸೊ ಪ್ರತಿಯೊಂದು ಸೀನಲ್ಲಾಗಿರಲಿ ಅವ್ರು ಹೇಳ್ಕೊಡೋರು ಯಾವುದು ಸರಿ ಯಾವ್ದು ತಪ್ಪು ಅಂತ ಹೇಳಿ. ಆಮೇಲೆ ತರೋಗಿ ಪ್ರಾಕ್ಟೀಸ್ ಮಾಡಿಸಿ ಈ ಸೆಟ್ಗೆ ಕರ್ಕೊಬರೋರು ಸರ್ರು. ಬಟ್ ಇನ್ನೊಂದು ಬರ್ತಾ ಬರ್ತಾ ಏನು ಕಂಪ್ಲೇಂಟ್ ನನಗೆ ಸರ್ಗೆ ಅಂತ ಅಂದರೆ, ಸೊ ಹೇಳ್ಕೊಟ್ಟಿರೋರು ಬಟ್ ಅಲ್ಲಿ ಹೋದ್ಮೇಲೆ ಸೀನ್ ಚೇಂಜ್ ಮಾಡಿಬಿಡೋರು. ಸೊ ನಾನು ಸರ್ ಫಸ್ಟ್ ಟೈಮ್ ಸರ್ ಆ್ಯಕ್ಟ್ ಮಾಡ್ತಿರೋದು, ನಾನು ಮೆಂಟಲಿ ಪ್ರಿಪೇರ್ ಆಗಿ ಈ ಸೀನ್ ಅಂತ ಬಂದಿರ್ತೀನಿ, ಮತ್ತು ಹೊಸ ಡೈಲಾಗ್ ಎಲ್ಲ ಕೊಡೋರು. ಅವರು ಆಮೇಲೆ ಹೇಳೋರು, ಆ ಶೂಟ್ ಆದಮೇಲೆ ನನಗೆ ಮಾನಿಟ್ರ್ ಹತ್ರ ಕರೆದು ತೋರಿಸೋರು, ಈಗ ಯಾವ ಥರ ಬಂದಿದೆ ನೋಡು ಅಂತ. ನಾನೇನಾದರೂ ಫಸ್ಟೇ ಹೇಳ್ಕೊಟ್ರೆ ನಿನಗೆ ಆಲ್ರೆಡಿ ನಾನು ಕೊಟ್ಬಿಟ್ರೆ ನಿನಗೆ ಡೈಲಾಗ್ ಲೈನ್ ಎಲ್ಲ ನಿನ್ನ ವೇನಲ್ಲಿ ನೀನು ಪ್ರಾಕ್ಟೀಸ್ ಮಾಡಿಬಿಡ್ತೀಯ, ನನಗದು ಬೇಡ, ಆನ್ ಸ್ಪಾಟಲ್ಲಿ ನೀನು ಸ್ಪಾಂಟೇನಿಯಸ್ ಆಗಿ ಯಾವ ಥರ ಆ್ಯಕ್ಟ್ ಮಾಡ್ತೀಯಾ ಅಂತ ನಾನು ನೋಡಬೇಕು ಅಂತ ಹೇಳಿ ಆ ಔಟ್ಪುಟ್ ಪ್ರತಿ ಸಲ ತೋರಿಸೋರು. ಸೆಟ್ಟಲ್ಲಾಗಿರ್ಬೋದು, ವಿಶ್ವ ಸರ್ ಆಗಿರಲಿ, ಜಾನ್ ಸರ್ ಆಗಿರಲಿ, ಪ್ರತಿಯೊಬ್ಬರು ತುಂಬ ಸಪೋರ್ಟ್ ಮಾಡೋರು. ಎಲ್ಲೂ ನನಗೆ ಹೊಸಬ್ಳು ಅನ್ನೋ ಥರ ಫೀಲ್ ಆಗೋದಕ್ಕೆ ಬಿಡಲೇ ಇಲ್ಲ ಅವರು. ಸೊ ಒಂದೊಂದು ಸೀನಲ್ಲೂ ಕರೆಕ್ಷನ್ಸ್ ಹೇಳೋರು. ವಿಶ್ವ ಸರ್ ಆಲ್ಮೋಸ್ಟ್ ಸೆಟ್ಟಲ್ಲಿ ಇರೋರು, ಕರೆದು ತೋರಿಸೋರು ಮಾನಿಟ್ರಲ್ಲಿ, ಸೊ ಯಾವುದು ಸರಿ ಯಾವ್ದು ತಪ್ಪು ಅಂತ. ಆಮೇಲೆ ನನಗೆ ಸೀನಿಯರ್ ಆರ್ಟಿಸ್ಟ್ಗಳಾಗಿರ್ಬೋದು, ಮಠ ಸರ್ ಎಲ್ಲ ನನಗೆ ತಂದೆ ರೋಲ್ ಮಾಡಿದ್ದಾರೆ. ಅವ್ರ ಬಗ್ಗೆನೂ ನಾನು ಕೇಳಿದ್ದೆ. ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಭಯ ಇತ್ತು ನನಗೆ, ಬಟ್ ಬಂದಾಗ ಅವ್ರು ಈಗಲೂ ಅದೇ ಥರನೇ ಮಾತಾಡಿಸ್ತಾರೆ. ಸೆಟ್ಟಲ್ಲೂ ಹಾಗೆ ಕಂಪ್ಲೀಟ್ ಅವರು ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ. ಮಗಳೇ ಅಂತಲೇ ಮಾತಾಡ್ಸಿದ್ರು. ಹಾಗೆಯೇ ಅವ್ರ ಸೆಟ್ಟಿಂದ ಆಚೆ ಹೋಗೋವರೆಗೂ ಕಂಪ್ಲೀಟ್ ನಾನು ಸಾವಿತ್ರಿನೇ ಅವರು ನನ್ನ ತಂದೆ ರೋಲೇ ಮಾಡ್ತಿರೋದು ಅನ್ನೋ ಥರ ನನಗೆ ಅಷ್ಟು ಕಂಫರ್ಟ್ ಝೋನ್ ಕೊಟ್ಟರು. ಒಂದೊಂದರಲ್ಲೂ ತುಂಬಾ ಅಂದರೆ ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ನಾನು ಮಾತಾಡಬೇಕಾದ್ರೆ ಯಾವ ಸ್ಪೀಡಲ್ಲಿ ಮಾತಾಡಬೇಕು, ಪ್ರತಿಯೊಂದು ಸರ್ ಹೇಳ್ಕೊಡೋರು. ಸೊ ಸಾವಿತ್ರಿ ಕ್ಯಾರೆಕ್ಟರ್ ತುಂಬಾ ಸ್ಟ್ರಾಂಗ್ ಇದೆ. ಆ್ಯಕ್ಚುಲಿ ನಾನು ಅಷ್ಟು ಸ್ಟ್ರಾಂಗ್ ಇರಲಿಲ್ಲ, ಸರ್ರಿಗೆ ಹೇಳ್ತಿದ್ರಲ್ಲ ಜೋರಿದ್ದಾರೆ ಅಂತ. ಸೊ ಈ 2 ಇಯರ್ಸಲ್ಲಿ ನಾನು ಇನ್ವಾಲ್ವ್ ಆಗಿ ಈಗ ಮನೇಲೂ ಹೇಳ್ತಾರೆ, ಏನು ಇಷ್ಟು ಜೋರಾಗಿ ಹೋಗಿದೀಯ ನೀನು ಅಂತ. ಅದಕ್ಕೆಲ್ಲ ಸರ್ರಿಂದನೇ ಅದಾಗಿದ್ದು. ನಾನು ಸರ್ಗೂ ಅದನ್ನೇ ಹೇಳ್ತಾ ಇರ್ತೀನಿ ಯಾವುದಾದ್ರೂ. ಹೌದು. ಸೊ ನಾನು ಡ್ರೆಸ್ಸಿಂಗ್ ಸ್ಟೈಲ್ ಆಗಿರ್ಬೋದು, ಸೆಟ್ಟಿಗೆ ಬರ್ತಿದ್ದೀನಿ ಅಂತ ಅಂದರೆ ಕಂಪ್ಲೀಟ್ ಚೇಂಜ್. ನನಗೆ ಆ ಸಾವಿತ್ರಿನೇ ಕಂಪ್ಲೀಟ್ ಇನ್ವಾಲ್ವ್ ಆಗಿಬಿಟ್ಟಿರ್ತೀನಿ ನಾನು. ಈಗಲೂ ಸರ್ ಹೇಳ್ತಿದ್ರು, ಮಾಡ್ರನ್ ಡ್ರೆಸ್ಸಲ್ಲಿ ಯಾಕೆ ಬಂದಿಲ್ಲ, ಯಾವಾಗ ನೋಡಿದ್ರು ಟ್ರೆಡಿಷ್ನಲ್ ಆಗಿರ್ತೀಯ ಅಂತ. ಸೊ ಮೂವಿ ಅಂದಿದ ತಕ್ಷಣ ಆಟೋಮೆಟಿಕ್ ಅದು ನಂಗೆ ತಲೆಗೆ ಬಂದುಬಿಡುತ್ತೆ, ಸಾವಿತ್ರಿ ಓಕೆ ಹಿಂಗೆ ಕಾಣಿಸ್ಬೇಕು ಅನ್ನೋ ಥರ. ಸೊ ಸಾಕಷ್ಟು ಸಪೋರ್ಟ್ ಮಾಡಿದ್ದಾರೆ. ಇನ್ನು
ತಮಿಳು ಅಷ್ಟೇ ನನಗೆ ತುಂಬ ಸಪೋರ್ಟ್ ಮಾಡೋರು. ಅವ್ರು ಯಾವ ಥರ ನನ್ನ ಇನ್ವಾಲ್ವ್ ಮಾಡಿಸೋರು ಅಂದರೆ ನಮ್ಮ ಕಾಸ್ಟ್ಯೂಮ್ ಡಿಸೈನರು ಎಷ್ಟೊಂದು ಸೀನ್ಗಳಲ್ಲಿ ಕ್ಲೋಸಪ್ಪಲ್ಲಿ ಕಾಲ್ ರಿಂಗ್ ಎಲ್ಲ ಕಾಣಿಸೋದಿಲ್ಲ, ಬಟ್ ಅವ್ರು ನನಗೆ ಬಿಡ್ತಾ ಇರಲಿಲ್ಲ. ನಾನು ಎಲ್ಲಿದ್ರು ಹುಡ್ಕೊಂಬಂದು ಫಸ್ಟ್ ಕಾಲ್ ರಿಂಗ್ ಹಾಕೋ, ಸಾವಿತ್ರಿ ಮದುವೆ ಆದಮೇಲೆ ಇದೇ ಥರ ಇರ್ತಾಳೆ, ನೀನು ಹಿಂಗೆ ಮಾತಾಡಬೇಕು, ಹಿಂಗೆ ಕೂತ್ಕೋಬೇಕು. ಸೊ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲರೂ. ಸೊ ಹಾಗಾಗಿ ನಾನಿನ್ನು ಕಂಪ್ಲೀಟ್ ಮೂವಿ ನೋಡಿಲ್ಲ, ಡಬ್ಬಿಂಗ್ ಟೈಮಲ್ಲಿ ಮಾತ್ರ ನನ್ನ ಪೋರ್ಷನ್ ಎಷ್ಟಿದೆ ಅಂತ ನೋಡಿದೆ. ಸೊ ಅವತ್ತು ಆ್ಯಕ್ಚುಲಿ ಅರೇಂಜ್ ಮಾಡಿದ್ರು, ಆ ಟೈಮಲ್ಲಿ ನಾನು ಬರೋಕ್ಕಾಗಲಿಲ್ಲ, ಬಟ್ ತುಂಬ ಒಳ್ಳೆ ರಿವ್ಯೂ ಕೊಡ್ತಿದ್ದಾರೆ. ಮಠ ಸರು ಅಷ್ಟೇ, ಅವತ್ತು ಮೂವಿ ನೋಡಿ ನಾನು ಇರಲಿಲ್ಲ, ಬೇರೆ ಕಡೆ ಇದ್ದ, ಕಾಲ್ ಮಾಡಿ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿದೆ ಮಗಳೇ, ನನಗೆಲ್ಲೂ ನೀನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ಯಾ ಅಂತ ಅನ್ನಿಸ್ತಿಲ್ಲ ಅಂತ. ಸೊ ಎಂಟೈರ್ ಟೀಮ್ ಅದೇ ಥರ ಹೇಳ್ತಿದ್ದಾರೆ. ಇನ್ನು ಟ್ರೈಲರು ಟೀಸರ್ ಎಲ್ಲ ಬಂದಾಗ ತುಂಬ ಜನ ಕಾಲ್ ಮಾಡಿ ನನಗೆ ವಿಶ್ ಮಾಡಿದ್ರು. ರೆಸ್ಪಾನ್ಸ್ ನೋಡಿ ನನಗೆ ತುಂಬಾ ಖುಷಿ ಆಗ್ತಿದೆ. ಸೊ ನಿಮ್ಮ ಸಪೋರ್ಟ್ ಇದೇ ಥರ ಯಾವಾಗಲೂ ಇರಲಿ. ಥ್ಯಾಂಕ್ ಯು ಸೋ ಮಚ್. ಮಾಡ್ತಾ ಇದ್ದೀನಿ ಸರ್. ಹೌದು, ವರ್ಕ್ ಮಾಡ್ತೀನಿ. ರೀಸೆಂಟಾಗಿ ಈಗ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಸೊ ವರ್ಕಿಂಗ್ ಸರ್ಟಿಫಿಕೇಶನ್ ಆಗಿದೆ. ಜೊತೆಗೆ ಇದು ಫ್ಯಾಮಿಲಿ ಎಂಟರ್ಟೈನರ್ ಹೌದು, ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಇದೆ, ಜೊತೆಗೆ ಒಂದು ಸಾಮಾಜಿಕವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಹೇಳಲಿಕ್ಕೆ ಕೂಡ ಹೊರಟಿದ್ದೀವಿ. ಎಲ್ಲ ಮಿಶ್ರಿತವಾಗಿರ್ತಕ್ಕಂಥ ಧೀರ ಭಗತ್ ರಾಯ್ ಚಿತ್ರ. ಮಕ್ಕಳು ಕೂಡ ಬಂದು ನೋಡ್ಬೋದು. ಮಕ್ಕಳು ತುಂಬಾ, ಯಾಕಂತ ಹೇಳಿದ್ರೆ ಹೇಮನುಷ್ ಇವನು ಕೂಡ ಇವನ್ ಪಾತ್ರನೂ ಕೂಡ ಒಂದು ವಿಶೇಷ ಪಾತ್ರದಲ್ಲಿದ್ದಾನೆ ಇವನು. ಸೊ ಹಾಗೆ ಅಂದ್ರೆ ಚಿಕ್ಕ ವಯಸ್ಸಿಗೆ ಸಿನಿಮಾದಲ್ಲಿ ಹೋರಾಟ ಮಾಡ್ತಾನೆ. ಸೊ ಅಂದ್ರೆ ಎಲ್ಲರೂ ಮಕ್ಕಳು ಕೂಡ ಕೂತ್ ನೋಡುವಂತ ಒಂದು ಚಿತ್ರ. ವಿಶ್ವಸಿಂಗ್. ನನ್ನ ಹೆಸರು ಹರಿರಾಮ್ ಅಂತೇಳಿ, ನಾನು ಅಡ್ವೊಕೇಟು ಹಾಗೂ ಹೋರಾಟಗಾರರು. ನಮ್ಮ ಕರ್ನನ್ನು ಮತ್ತು ನಮ್ಮ ಪ್ರೊಡ್ಯೂಸರ್ಸು ಮೊದಲನೇ ಬಾರಿಗೆ ಸಿನಿಮಾದಲ್ಲಿ ನಟನೆ ಮಾಡಲಿಕ್ಕೂ ಕೂಡ ಅವಕಾಶ ಕೊಟ್ಟರು, ಮತ್ತು ಅದರ ಜೊತೆಗೆ ಒಂದಿಷ್ಟು ಸಿನಿಮಾದಲ್ಲಿ ಕಥೆಯನ್ನು ಕೂಡ ಒಂದಿಷ್ಟು ಮಾಡಲಿಕ್ಕೆ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀವಿ. ಮತ್ತು ನನಗೆ ಬಹಳ ಮುಖ್ಯವಾಗಿ ಈ ಸಿನಿಮಾ ನಿಜವಾಗ್ಲೂ ಕೂಡ ಒಂದು ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ, ಯಾಕಂದರೆ ನಾವು ಇಲ್ಲಿವರೆಗೂ ಕೂಡ ತಮಿಳು ಮತ್ತು ತೆಲುಗು ಬೇರೆ ಭಾಷೆಯ ಸಿನಿಮಾಗಳು ಬಂದಾಗ ನೋಡಿ, ಅಲ್ಲಿ ಈ ಥರದ ಮೆಸೇಜ್ ಓರಿಯೆಂಟೆಡು ಅಥವಾ ಸಮಾಜಕ್ಕೆ ಏನೋ ಉಪಯುಕ್ತವಾಗ್ತಕ್ಕಂಥದ್ದು ಮತ್ತು ಸಮಾಜಕ್ಕೆ ಏನೋ ಒಂದು ಹೊಸ ಮೆಸೇಜ್ ಕೊಡುವಂಥ ಮತ್ತು ಸತ್ಯಗಳನ್ನು ತಿಳಿಸ್ತಕ್ಕಂಥ, ಇತಿಹಾಸವನ್ನು ತಿಳಿಸ್ತಕ್ಕಂಥ ಸಿನಿಮಾಗಳು ಬರ್ತವೆ. ಕನ್ನಡದಲ್ಲಿ ಯಾಕೆ ಬರಲ್ಲ ಅನ್ನುವಂಥ ಭಾಳಷ್ಟು ಸಲ ನಾವು ನೋಡಿದ್ದೀವಿ ಭಾಳ ಜನ. ಮತ್ತು ಆ ಸಿನಿಮಾಗಳನ್ನು ಹೆಚ್ಚಿಗೆ ಹೊಗಳಿ ಬರೆಯುವಂಥದ್ದು, ಈ ಥರ ಸಿನಿಮಾಗಳು ಇಲ್ಲಿ ಬರಲ್ಲ. ನನಗನ್ಸುತ್ತೆ ಈ ಧೀರ ಭಗತ್ ರಾಯ್ ಸಿನಿಮಾ ಆ ಥರದ ಒಂದು ಸಾಲಿನಲ್ಲಿ ಬರ್ತಕ್ಕಂಥ ಒಂದು ಸಿನಿಮಾ. ಯಾಕಂತ ಹೇಳಿದ್ರೆ ನಾನು ಅಂದ್ಕೊಂಡಿರೋದು ಸಿನಿಮಾ ಅನ್ನೋದು ಕೇವಲ ಅದು ಒಂದು ಎಂಟರ್ಟೈನ್ಮೆಂಟ್ ಮಾತ್ರ ಅಲ್ಲ. ಸಿನಿಮಾ ಅಂತಕ್ಕಂಥದ್ದು ಕೆಲವರಿಗೆ ಎಂಟರ್ಟೈನ್ಮೆಂಟ್ ಆಗ್ಬೋದು, ಆದರೆ ನನಗನ್ಸೋದು ಸಿನಿಮಾ ಅನ್ನೋದು ಎಂಟರ್ಟೈನ್ಮೆಂಟ್ ಜೊತೆಗೆ ನಾವು ಒಂದಿಷ್ಟು ವಿಷಯಗಳನ್ನು ಸಮಾಜಕ್ಕೆ ಹೇಳುವಂಥ ಒಂದು ಪವರ್ಫುಲ್ ಮೀಡಿಯಮ್ ಅದು.